ಯುದ್ಧ ಭೂಮಿಯ ಮೇಲೆ ಸೂರ್ಯನು ಮುಳುಗಿ ಯುಧಿಷ್ಠಿರನ ಕಣ್ಣುಗಳ ಮುಂದೆ ಬಿದ್ದಿರುವ ಹತ್ಯಾಕಾಂಡದ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಲೇ ಇದ್ದನು. ಗಾಯಗೊಂಡು ನೆಲದ ಮೇಲೆ ಬಿದ್ದಿರುವ ತನ್ನ ಅಜ್ಜ ಭೀಷ್ಮನನ್ನು ನೋಡಿದಾಗ ರಾಜಕುಮಾರನ ಹೃದಯವು ದುಃಖದಿಂದ ಭಾರವಾಯಿತು. ಅವನ ಸ್ವಂತ ಅಪರಾಧದ ಭಾರವು ಅವನ ಮೇಲೆ ದೈಹಿಕ ಶಕ್ತಿಯಂತೆ ಭಾರವಾಯಿತು. ಉಸಿರಾಡಲು ಕಷ್ಟವಾಯಿತು. ಅಜ್ಜಿ ಯುಧಿಷ್ಠಿರ ತನ್ನ ಧ್ವನಿಯಲ್ಲಿ ಪಿಸುಗುಟ್ಟುತ್ತಾ ಹೇಳಿದ, ನಾನು ಶಾಂತಿಯ ಸ್ವರೂಪದ ಬಗ್ಗೆ ನಿಮ್ಮ ಎಲ್ಲಾ ಪ್ರವಚನಗಳನ್ನು ಕೇಳಿದ್ದೇನೆ, ಆದರೆ ನನಗೆ ಶಾಂತಿ ಇಲ್ಲ ಎಂದು ನಾನು ಹೆದರುತ್ತೇನೆ. ಬಾಣಗಳಿಂದ ಆವೃತವಾದ ಮತ್ತು ಹುಣ್ಣುಗಳಿಂದ ಉಲ್ಬಣಗೊಳ್ಳುತ್ತಿರುವ ನಿಮ್ಮ ದೇಹವನ್ನು ನೋಡುತ್ತಾ ನಾನು ದುಃಖದಲ್ಲಿ ಹುಡುಗಿದ್ದೇನೆ. ಇದಕ್ಕಿಂತ ಹೆಚ್ಚು ನೋವಿನ ಸಂಗತಿ ಏನೋ ಅತ್ಯಂತ ವೀರಪುರುಷೇ, ನನ್ನ ಕಾರಣದಿಂದ ನಿನ್ನನ್ನು ಈ ಅವಸ್ಥೆಗೆ ತರಬೇಕು. ಭೀಷ್ಮನ ಕಣ್ಣುಗಳು ತೆರೆದವು ಮತ್ತು ಅವನು ಯುಧಿಷ್ಠಿರನನ್ನು ಅವರ ಆಳವಾದ ತಿಳುವಳಿಕೆಯೊಂದಿಗೆ ನೋಡಿದನು. ನನ್ನ ಅವನ ಧ್ವನಿಯು ದುರ್ಬಲವಾಗಿದೆ, ಆದರೆ ಬುದ್ಧಿವಂತಿಕೆಯಿಂದ ತುಂಬಿದೆ. ನೀನು ನನ್ನ ನೋವಿಗೆ ಕಾರಣವಲ್ಲ. ನೀನು ಅದೃಷ್ಟದ ಸಾಧನ ಜೀವನದ ಆಟದಲ್ಲಿ ಕೇವಲ ಗಾದೆ. ಒಬ್ಬರ ನಿಷ್ಕ್ರಿಯತೆಯ ಅಭಿವ್ಯಕ್ತಿಯು ಸೂಕ್ಷ್ಮ ಮತ್ತು ಇಂದ್ರಿಯಗಳಿಗೆ ಅಗೋಚರವಾಗಿದೆ. ಭೀಷ್ಮನು ಒಂದು ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಅದು ತಲೆಮಾರುಗಳಿಂದ ಹಾದು ಹೋಗಿತ್ತು. ಇದು ಗೌತಮಿಯ ಕಥೆಯಾಗಿದ್ದು, ಹಾವಿನ ಕಡಿತದಿಂದ ತನ್ನ ಮಗನನ್ನು ಕಳೆದುಕೊಂಡಿದ್ದಳು. ಕೋಪಗೊಂಡ ಅರ್ಜುನಕ ಎಂಬ ಹಕ್ಕಿ ಹಾವನ್ನು ಹಿಡಿದುಕೊಂಡು ಅವಳ ಬಳಿಗೆ ಬಂದನು. ಅವಳು ಅದರ ಹಣೆಬರಹವನ್ನು ಆಯ್ಕೆ ಮಾಡಬೇಕೆಂದು ಒತ್ತಾಯಿಸಿದನು. ಗೌತಮಿಯ ಮಾತುಗಳು ಯುಧಿಷ್ಠಿರನ ತೊಂದರೆಗೀಡಾದ ಆತ್ಮಕ್ಕೆ ಮುಲಾಮು ಇದ್ದವು. ಈ ಹಾವನ್ನು ಕೊಲ್ಲಬೇಡಿ ಎಂದು ಅವಳು ಹೇಳಿದಳು. ಇದು ಸ್ವತಃ ಮೃತ್ಯುವು ಕಳುಹಿಸಿದ ಅದೃಷ್ಟದ ಸಾಧನವಾಗಿದೆ. ಇದರಲ್ಲಿ ಯಾವುದಾದರೂ ಪಾಪವಿದ್ದರೆ ಅದು ಅವನ ಬಳಿಯುತ್ತದೆ. ಹಾವು ಅಲ್ಲಾಹವನ್ನು ಕೊಲ್ಲುವ ಮೂಲಕ ತಾನು ದೊಡ್ಡ ಅರ್ಹತೆಯನ್ನು ಗಳಿಸಬಹುದು ಎಂದು ನಂಬಿದ ಪಕ್ಷಿ ಕೋಪಗೊಂಡಿತು. ಆದರೆ ಗೌತಮಿ ದೃಢವಾಗಿ ನಿಂತಳು. ಅವಳ ತಾಳ್ಮೆ ಮತ್ತು ಶಾಂತಿಯು ನೋವನ್ನು ಎದುರಿಸುವಾಗ ಭರವಸೆಯ ದಾರಿದೀಪವಾಗಿದೆ. ಕ್ಷಮಿಸಿ, ಈ ಹಾವನ್ನು ಸಹಾನುಭೂತಿಯಿಂದ ಬಿಡುಗಡೆ ಮಾಡಿ ಎಂದು ಅವಳು ಹೇಳಿದಳು. ಭೀಷ್ಮನು ತನ್ನ ಕಥೆಯನ್ನು ಮುಗಿಸಿದಾಗ ಯುಧಿಷ್ಠಿರನು ತನ್ನ ಹೆಗಲ ಮೇಲೆ ಭಾರವಾದ ಭಾರವನ್ನು ಅನುಭವಿಸಿದನು. ಭೀಷ್ಮನ ನೋವಿಗೆ ತಾನು ಕಾರಣನಲ್ಲವೆಂದೂ ಯುದ್ಧದಲ್ಲಿ ನಾಶವಾದವರ ಭವಿಷ್ಯಕ್ಕೂ ಕಾರಣನಲ್ಲವೆಂದೂ ಅವನು ಅರಿತುಕೊಂಡನು. ಸರ್ಪವು ಎಲ್ಲಾ ಜೀವಿಗಳಂತೆ ಅದೃಷ್ಟದ ಸಾಧನವಾಗಿದ್ದು ಮೃತ್ಯುವು ಮತ್ತು ಸಮಯದ ಹುಚ್ಚಾಟಿಕೆಗಳಿಗೆ ಒಳಪಟ್ಟಿತ್ತು. ರಾಜಕುಮಾರನು ಹೊಸ ತಿಳುವಳಿಕೆಯೊಂದಿಗೆ ಭೀಷ್ಮನನ್ನು ನೋಡಿದನು. ಅವನ ಹೃದಯವು ಅವನಿಗೆ ಮೊದಲು ತಿಳಿದಿರದ ಶಾಂತಿಯ ಭಾವದಿಂದ ತುಂಬಿತ್ತು. ಕೃತಜ್ಞತೆಯಿಂದ ತುಂಬಿದ ಅವನ ಧ್ವನಿಯಲ್ಲಿ ಅಜ್ಜಿ ಅವನು ಹೇಳಿದನು, ನಾನು ಈಗ ನಿಮ್ಮ ನೋವಿಗೆ ಕಾರಣನಲ್ಲ ಎಂದು ನಾನು ನೋಡುತ್ತಿದ್ದೇನೆ. ನಾನು ಬೇರೆ ಜಗತ್ತಿನಲ್ಲಿ ಈ ಪಾಪದಿಂದ ಶುದ್ಧನಾಗಿರಲಿ ಮತ್ತು ನನ್ನ ಸ್ವಂತ ಹೃದಯದಲ್ಲಿ ಶಾಂತಿಯನ್ನು ಕಂಡುಕೊಳ್ಳಲಿ. ಭೀಷ್ಮ ದುರ್ಬಲವಾಗಿ ನಕ್ಕನು. ಒಂದು ಸಭೆಯ ಮಧ್ಯದಲ್ಲಿ ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನು ತನ್ನ ಅಜ್ಜ ಭೀಷ್ಮನ ಕಡೆಗೆ ತಿರುಗಿ ಪುಣ್ಯದ ಮೂಲಕ ಮರಣವನ್ನು ಜಯಿಸುವ ಬಗ್ಗೆ ಅಮೂಲ್ಯವಾದ ಪಾಠಗಳನ್ನು ಕಲಿಸುವ ಮತ್ತೊಂದು ಕಥೆಯನ್ನು ಕೇಳುವ ಬಯಕೆಯನ್ನು ವ್ಯಕ್ತಪಡಿಸಿದನು. ಬುದ್ಧಿವಂತ ಮತ್ತು ವಿದ್ಯಾವಂತನಾದ ಭೀಷ್ಮನು ಮುಗುಳ್ನಕ್ಕೂ ಪ್ರಾಚೀನ ಕಥೆಯೊಂದನ್ನು ಹೇಳಲು ಪ್ರಾರಂಭಿಸಿದನು. ಈ ಕಥೆಯು ತನ್ನ ಶಕ್ತಿ ಮತ್ತು ಧೈರ್ಯಕ್ಕೆ ಹೆಸರುವಾಸಿಯಾದ 100 ಪುತ್ರರನ್ನು ಹೊಂದಿದ್ದ ರಾಜನಾದ ಇಕ್ಷ್ವಾಕುವಿನೊಂದಿಗೆ ಪ್ರಾರಂಭವಾಯಿತು. ಅವರಲ್ಲಿ 10ನೇ ಮಗನಾದ ದಾಸಸ್ವನು ಬುದ್ಧಿವಂತಿಕೆ ಮತ್ತು ನ್ಯಾಯದಿಂದ ಮಹಿಷ್ಮತಿಯನ್ನು ಆಳಿದನು. ಅವನ ಮಗ ಮದಿರಸ್ವನು ಸತ್ಯದಾನ ಮತ್ತು ಭಕ್ತಿಗೆ ಹೆಸರುವಾಸಿಯಾಗಿದ್ದನು. ಅವನು ವೇದಗಳನ್ನು ಮತ್ತು ಶಸ್ತ್ರಾಸ್ತ್ರಗಳ ವಿಜ್ಞಾನವನ್ನು ಅಧ್ಯಯನ ಮಾಡಿ ನುರಿತ ಯೋಧನಾದನು. ಮದಿರಸ್ವನ ಮಗ ದ್ಯುತಿಮತ್ ಅದೃಷ್ಟ ಶಕ್ತಿ ಮತ್ತು ಶಕ್ತಿಯಿಂದ ಆಶೀರ್ವದಿಸಲ್ಪಟ್ಟನು. ಅವನು ದಯೆಯಿಂದ ಮತ್ತು ಔದಾರ್ಯದಿಂದ ಭೂಮಿಯನ್ನು ಆಳಿದನು. ಅವನ ಮಗ
ಸೂರ್ಯನು ದೇವತೆಗಳ ಒಡೆಯನಾದ ಇಂದ್ರನಂತೆ ಸಂಪತ್ತನ್ನು ಹೊಂದಿದ್ದ ಭಕ್ತಿಯುಳ್ಳ ಮತ್ತು ಧಾರ್ಮಿಕ ರಾಜನಾಗಿದ್ದನು. ಸುವೀರನ ಮಗ ಸುದುಚೆಯನು ಅಜೇಯ ಯೋಧನಾಗಿದ್ದನು ಮತ್ತು ವಿಶ್ವದ ಅತ್ಯುತ್ತಮ ಹೋರಾಟಗಾರರಲ್ಲಿ ಒಬ್ಬನಾಗಿದ್ದನು. ಸುದುಚೆಯನ ಮೊಮ್ಮಗನಾದ ದುರ್ಯೋಧನನು ಇಂದ್ರನಷ್ಟೇ ಬಲವಾದ ದೇಹವನ್ನು ಹೊಂದಿದ್ದ ಒಬ್ಬ ಮಹಾನ್ ರಾಜನಾಗಿದ್ದನು. ಅವನು ತನ್ನ ರಾಜ್ಯವನ್ನು ಶೌರ್ಯ, ಧರೆ ಮತ್ತು ಬುದ್ಧಿವಂತಿಕೆಯಿಂದ ಆಳಿದನು. ಅವನ ನಗರಗಳು ಸಂಪತ್ತು, ರತ್ನಗಳು, ಜಾನುವಾರುಗಳು ಮತ್ತು ಧಾನ್ಯಗಳಿಂದ ತುಂಬಿದವು ಮತ್ತು ಅವನ ಜನರು ಬಡತನ ಅಥವಾ ರೋಗವಿಲ್ಲದೆ ಬದುಕಿದ್ದರು. ದುರ್ಯೋಧನನು ಯಜ್ಞಗಳನ್ನು ಮಾಡಿದನು. ಸ್ವಯಂ ನಿಯಂತ್ರಿತ, ಬುದ್ಧಿವಂತ ಮತ್ತು ಬ್ರಾಹ್ಮಣರಿಗೆ ಮತ್ತು ಸತ್ಯಕ್ಕೆ ಸಮರ್ಪಿತನಾಗಿದ್ದನು. ರಾಜನಿಗೆ ಪೂರ್ಣಚಂದ್ರನಷ್ಟೇ ಸುಂದರವಾಗಿದ್ದ ಸುದರ್ಶನ ಎಂಬ ಸುಂದರ ಮಗಳಿದ್ದಳು. ಬೆಂಕಿಯ ದೇವತೆಯಾದ ಅಗ್ನಿ ಸ್ವತಃ ಅವಳನ್ನು ಆರಾಧಿಸಿ ಬ್ರಾಹ್ಮಣನ ಆಕಾರವನ್ನು ಪಡೆದನು. ಆದಾಗ್ಯೂ ದುರ್ಯೋಧನನು ತನ್ನ ಮಗಳನ್ನು ಬಡ ಮತ್ತು ಕೆಳದರ್ಜೆಯ ವ್ಯಕ್ತಿಗೆ ಮದುವೆ ಮಾಡಲು ನಿರಾಕರಿಸಿದನು. ಅಗ್ನಿ ಅಸಮಾಧಾನಗೊಂಡು ಯಜ್ಞದಿಂದ ಕಣ್ಮರೆಯಾಗಲು ದುಃಖಿತನಾದ ರಾಜನು ಅಗ್ನಿ ಕಣ್ಮರೆಯಾಗಲು ಕಾರಣವೇನೆಂದು ತನಿಖೆ ಮಾಡುವಂತೆ ಬ್ರಾಹ್ಮಣರಿಗೆ ಹೇಳಿದನು. ಬ್ರಾಹ್ಮಣರು ತಮ್ಮ ಮಾತನ್ನು ನಿರ್ಬಂಧಿಸಿ ಅಗ್ನಿ ದೇವರಿಗೆ ರಕ್ಷಣೆ ಕೋರಿದರು. ಅಗ್ನಿ ಅವರ ಮುಂದೆ ಕಾಣಿಸಿಕೊಂಡನು. ಶರತ್ಕಾಲದ ಸೂರ್ಯನಂತೆ ಹೊಳೆಯುತ್ತಿದ್ದನು ಮತ್ತು ತಾನು ಮದುವೆಯಲ್ಲಿ ಸುದರ್ಶನನ ಕೈಯನ್ನು ಬಯಸುತ್ತೇನೆ ಎಂದು ಹೇಳಿದನು. ದುರ್ಯೋಧನನು ಸಂತೋಷದಿಂದ ಈ ವಿವಾಹಕ್ಕೆ ಸಮ್ಮತಿಸಿದನು. ಅವನು ಅಗ್ನಿಯನ್ನು ಒಂದು ವರವನ್ನು ಕೇಳಿದನು. ದೇವರು ತನ್ನ ಕುಟುಂಬದೊಂದಿಗೆ ಶಾಶ್ವತವಾಗಿ ಇರಲಿ ಎಂದು ಅಗ್ನಿ ಒಪ್ಪಿಕೊಂಡನು. ತಾನು ಯಾವಾಗಲೂ ಮಹಿಷ್ಮತಿಯ ರಾಜ್ಯದಲ್ಲಿ ಇರುತ್ತೇನೆ ಎಂದು ಹೇಳಿದರು. ರಾಜನು ತನ್ನ ಮಗಳನ್ನು ಅಗ್ನಿಗೆ ಕೊಟ್ಟನು ಮತ್ತು ದೇವರು ವೈದಿಕ ವಿಧಿಗಳ ಪ್ರಕಾರ ಅವಳನ್ನು ತನ್ನ ವಧುವಾಗಿ ತೆಗೆದುಕೊಂಡನು. ಅಗ್ನಿ ಮತ್ತು ಸುದರ್ಶನರಿಗೆ ಸುದರ್ಶನರೆಂಬ ಮಗ ಜನಿಸಿದನು. ಅವನು ಹುಣ್ಣಿಮೆಯಷ್ಟೇ ಸುಂದರನಾಗಿದ್ದನು ಮತ್ತು ಚಿಕ್ಕ ವಯಸ್ಸಿನಿಂದಲೇ ಪರಮಬ್ರಹ್ಮನ ಜ್ಞಾನವನ್ನು ಹೊಂದಿದ್ದನು. ಸುದರ್ಶನನು ರಾಜ ಓದವತನ ಮಗಳಾದ ಓಗವತಿಯನ್ನು ವಿವಾಹವಾದನು ಮತ್ತು ಅವರು ಕುರುಕ್ಷೇತ್ರದಲ್ಲಿ ವಾಸಿಸುತ್ತಿದ್ದರು. ಸುದರ್ಶನು ಪ್ರಾಚೀನ ಕಾಲದಲ್ಲಿ ಅಜಮಿದ ಎಂಬ ಹೆಸರಿನ ಒಬ್ಬ ಮಹಾನ್ ರಾಜನು ತನ್ನ ರಾಜ್ಯವನ್ನು ಸದ್ಗುಣ ಮತ್ತು ಬುದ್ಧಿವಂತಿಕೆಯಿಂದ ಆಳಿದನು. ಅವನು ಅನೇಕ ತ್ಯಾಗಗಳನ್ನು ಮಾಡಿದ್ದಕ್ಕಾಗಿ ಹೆಸರುವಾಸಿಯಾಗಿದ್ದನು ಮತ್ತು ಅತ್ಯುತ್ತಮ ಸದ್ಗುಣಶೀಲ ವ್ಯಕ್ತಿಗಳಲ್ಲಿ ಒಬ್ಬನೆಂದು ಎಲ್ಲರೂ ಗೌರವಿಸುತ್ತಿದ್ದನು. ಅವನ ಮಗ ರಾಜ ಜಾನು ತನ್ನ ಶ್ರೇಷ್ಠತೆಗೆ ಸಮಾನವಾಗಿ ಹೆಸರುವಾಸಿಯಾಗಿದ್ದನು. ಈ ಉದಾತ್ತ ರಾಜಕುಮಾರನ ಮಗಳಾದ ಗಂಧ ಭೂಮಿಯ ಮೇಲೆ ಬೇರೆ ಯಾವ ಸೌಂದರ್ಯವೂ ಇರಲಿಲ್ಲ. ಗಂಧನ ಸಹೋದರ ಸಿಂಧುದ್ವೀಪನು ಒಬ್ಬ ಪ್ರಬಲ ರಾಜನಾಗಿದ್ದನು. ಅವನಿಗೆ ರಾಜಮನೆತನದ ಮಹಾನುಷಿ ವಲಕಸ್ವ ಸೇರಿದಂತೆ ಅನೇಕ ಪುತ್ರರಿದ್ದರು. ವಲಕಸ್ವನ ಮಗ ವಲ್ಲಭನನ್ನು ಸ್ವತಃ ಧರ್ಮದ ಎರಡನೇ ಮೂರ್ತರೂಪರೆಂದು ಪರಿಗಣಿಸಲಾಗಿತ್ತು. ಅವನ ಮಗ ಕುಸಿಕನು ತನ್ನ ವೈಭವ ಮತ್ತು ಸದ್ಗುಣದಿಂದ 1000 ಕಣ್ಣುಗಳ ಇಂದ್ರನಂತೆ ಹೊಳೆಯುತ್ತಿದ್ದನು. ಈ ಉದಾತ್ತ ವಂಶದ ವಂಶಸ್ಥನಾದ ಗದಿ ರಾಜನು ದೇವತೆಗಳ ಬಗೆಗಿನ ಅಪಾರ ಭಕ್ತಿಯ ಹೊರತಾಗಿಯೂ ಮಕ್ಕಳಿಲ್ಲದವನಾಗಿದ್ದನು. ಕನಗೆ ಮಗನು ಹುಟ್ಟಬೇಕೆಂದು ಆಶಿಸುತ್ತಾ ಕಾಡಿನ ಆಶೀರ್ವಾದವನ್ನು ಬಯಸಿದನು ಮತ್ತು ಅವನು ಅರಣ್ಯದಲ್ಲಿ ವಾಸಿಸುತ್ತಿದ್ದಾಗ ಅವನಿಗೆ ಒಂದು ಮಗಳು ಜನಿಸಿದಳು. ಆಕೆಗೆ ಸತ್ಯವತಿ ಎಂದು ಹೆಸರಿಸಲಾಯಿತು ಮತ್ತು ಬೆಳಗಿನಷ್ಟು ಸುಂದರವಾಗಿದ್ದಳು. ಭೃಗು ವಂಶದ ಪ್ರಸಿದ್ಧ ಋಷಿಯಾದ ರಿಚಿಕನು ಸತ್ಯವತಿಯ ಸೌಂದರ್ಯದ ಬಗ್ಗೆ ಕೇಳಿದನು ಮತ್ತು ಮದುವೆಗೆ ಅವಳ ಕೈಯನ್ನು ಕೋರಿದನು. ಆದಾಗ್ಯೂ ರಾಜ ಗಾದಿ ತನ್ನ ಬಡತನದ ಕಾರಣದಿಂದಾಗಿ ರಿಚಿಕಾವನ್ನು ತನ್ನ ಮಗಳಿಗೆ ಯೋಗ್ಯವೆಂದು ಪರಿಗಣಿಸಲಿಲ್ಲ. ಆದರೂ ರಿಚಿಕನು ಒಂದು ಕಿವಿಯನ್ನು ಕಪ್ಪು ಬಣ್ಣದ ಗಾಳಿಯಂತೆ ವೇಗವಾಗಿ ಮತ್ತು ಚಂದ್ರನಂತೆ ಹೊಳೆಯುವ 1000 ಕುದುರೆಗಳನ್ನು ಬಯಸಿದನು. ಸತ್ಯವತಿಯ ಕೈಯನ್ನು ಗೆಲ್ಲಲು ದೃಢನಿಶ್ಚಯ ಮಾಡಿದ ರಿಚಿಕನು ವರುಣ ದೇವರನ್ನು ಬೇಡಿಕೊಂಡನು.
ಆತನು ಅವನಿಗೆ ಕುದುರೆಗಳನ್ನು ನೀಡಿದನು. ಈ ಅದ್ಭುತವಾದ ಕುದುರೆಗಳು ಕನ್ಯಾಕುಬ್ಜದ ಬಳಿಯ ಗಂಗಾ ನದಿಯಿಂದ ಹುಟ್ಟಿಕೊಂಡವು. ಈ ಅದ್ಭುತ ಘಟನೆಯಿಂದಾಗಿ ಶಾಶ್ವತವಾಗಿ ಅಶ್ವತೀರ್ಥ ಎಂದು ಕರೆಯಲ್ಪಡುವ ಸ್ಥಳ ರಿಚಿಕನು ಈ ಕುದುರೆಗಳನ್ನು ರಾಜ ಗಾದಿಗೆ ನೀಡಿದನು. ಮತ್ತು ಪ್ರತಿಯಾಗಿ ಅವನು ಸತ್ಯವತಿಯನ್ನು ಮದುವೆಯಾದನು. ರಾಜಕುಮಾರಿಯು ರಿಚಿಕೆಯಂತಹ ಬ್ರಾಹ್ಮಣ ಋಷಿಯನ್ನು ಮದುವೆಯಾಗಿರುವುದನ್ನು ಕಂಡು ತುಂಬಾ ಸಂತೋಷಪಟ್ಟಳು. ಆದಾಗ್ಯೂ ಆಕೆಯ ತಾಯಿ ಗಂಗಾಗೆ ಅವರ ಕುಟುಂಬದ ಭವಿಷ್ಯದ ಬಗ್ಗೆ ಬೇರೆ ಆಸೆಗಳು ಇದ್ದವು. ಅವಳು ಸತ್ಯವತಿಯನ್ನು ರಿಚಿಕಾದಿಂದ ಒಂದು ವರವನ್ನು ಪಡೆಯಲು ಕೇಳಿಕೊಂಡಳು. ಅವನು ಅವಳಿಗೆ ಮಗನನ್ನು ಜನ್ಮ ನೀಡುತ್ತಾನೆ ಎಂದು ಆಶಿಸಿದಳು. ಸತ್ಯವತಿಯ ಭಕ್ತಿಯಿಂದ ಸಂತೋಷಗೊಂಡ ರಿಚಿಕಾ ಅವಳು ಶೀಘ್ರದಲ್ಲೇ ಸದ್ಗುಣಶೀಲ ಮಗನಿಗೆ ಜನ್ಮ ನೀಡುವುದಾಗಿ ಭರವಸೆ ನೀಡಿದಳು. ಸತ್ಯವತಿಯೇ ತನ್ನ ವಂಶಾವಳಿಯನ್ನು ಶಾಶ್ವತಗೊಳಿಸುವ ಪ್ರಬಲ ಮತ್ತು ವೈಭವಯುತ ಮಗನನ್ನು ಹೆರುತ್ತಾಳೆ ಎಂದು ಅವನು ಭವಿಷ್ಯ ನುಡಿದನು. ಇದನ್ನು ಸಾಧಿಸಲು ರಿಚಿಕಾ ಅವರು ತಮ್ಮ ವಧುವಿನಲ್ಲಿ ಕ್ರಮವಾಗಿ ಒಂದು ಗುಲ್ಮ ಮರ ಮತ್ತು ಒಂದು ಅಂಜೂರದ ಮರವನ್ನು ಅಪ್ಪಿಕೊಂಡು ಸ್ನಾನ ಮಾಡಲು ಮತ್ತು ಸ್ತೋತ್ರಗಳಿಂದ ಪವಿತ್ರವಾದ ಯಜ್ಞಬಲಿಗಳಲ್ಲಿ ಪಾಲ್ಗೊಳ್ಳಲು ಅವರಿಗೆ ಸೂಚನೆ ನೀಡಿದಳು. ಸತ್ಯವತಿಯ ತಾಯಿಯು ತನ್ನ ಮಗಳನ್ನು ಪ್ರತಿಯೊಬ್ಬರಿಗೂ ನಿಗದಿಪಡಿಸಿದ ಚಾರುವನ್ನು ಯಜ್ಞದ ಅರ್ಪಣೆ ಬದಲಾಯಿಸಿಕೊಳ್ಳುವಂತೆ ಮನವೊಲಿಸಿದಳು. ಸತ್ಯವತಿ ತನ್ನ ತಾಯಿಗೆ ಮೀಸಲಾದದ್ದನ್ನು ತೆಗೆದುಕೊಂಡಳು, ಆದರೆ ತಾಯಿ ತನಗಾಗಿ ಮೀಸಲಾದದ್ದನ್ನು ತೆಗೆದುಕೊಂಡಳು. ಆದಾಗ್ಯೂ ಶೀಘ್ರದಲ್ಲೇ ರಿಚಿಕಾ ಅದನ್ನು ಕಂಡುಹಿಡಿದಳು. ಯುಧಿಷ್ಠಿರನ ಉಪಸ್ಥಿತಿಯಲ್ಲಿ ಭೀಷ್ಮನು ಸಹಾನುಭೂತಿಯ ಗುಣಗಳನ್ನು ಮತ್ತು ಭಕ್ತರ ಗುಣಲಕ್ಷಣಗಳನ್ನು ವಿವರಿಸುವ ಪ್ರಾಚೀನ ದಂತಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಈ ಕಥೆಯು ವಿಶಾಲವಾದ ಕಾಡಿನಲ್ಲಿ ತೆರೆದುಕೊಂಡಿತು. ಅಲ್ಲಿ ವಿಷಪೂರಿತ ಬಾಣಗಳನ್ನು ಹೊಂದಿದ್ದ ಪಕ್ಷಿಯೊಬ್ಬ ಜಿಂಕೆಗಳನ್ನು ಹುಡುಕುತ್ತಾ ಹೊರಟು ಹೋದನು. ಅವನು ಅವುಗಳನ್ನು ಬೆನ್ನಟ್ಟುತ್ತಿದ್ದಾಗ ಅವನ ಬಾಣವು ಅದರ ಗುರುತು ತಪ್ಪಿತು ಮತ್ತು ಅದರ ಬದಲಿಗೆ ಒಂದು ದೊಡ್ಡ ಮರವನ್ನು ಚುಚ್ಚಿತು. ವಿಷಪೂರಿತ ದಾರ್ಧಕದಿಂದ ಗಾಯಗೊಂಡ ಮರವು ತನ್ನ ಎಲೆಗಳು ಮತ್ತು ಹಣ್ಣುಗಳನ್ನು ಚೆಲ್ಲಾಪಿಲ್ಲಿಯಾಗಿ ಒಣಗಲು ಪ್ರಾರಂಭಿಸಿತು. ವರ್ಷಗಳ ಕಾಲ ಮರವನ್ನು ತನ್ನ ನೆರೆಯನ್ನಾಗಿ ಮಾಡಿಕೊಂಡಿದ್ದ ಗಿಳಿ ಹಸಿವು ಮತ್ತು ದುಃಖದ ನಡುವೆಯೂ ಬಿಡಲು ನಿರಾಕರಿಸುತ್ತಾ ಸ್ಥಿರವಾಗಿತ್ತು. ಈ ದೃಶ್ಯವನ್ನು ನೋಡಿದ ಇಂದ್ರನು ಗಿಳಿಯ ಅಸಾಧಾರಣ ಸಂಕಲ್ಪ ಮತ್ತು ದಯೆಯನ್ನು ನೋಡಿ ಆಶ್ಚರ್ಯಚಕಿತನಾದನು. ಬ್ರಾಹ್ಮಣನ ರೂಪವನ್ನು ಊಹಿಸಿಕೊಂಡು ಇಂದ್ರನು ಭೂಮಿಯ ಮೇಲೆ ಇಳಿದು ಗಿಳಿಯ ಬಳಿಗೆ ಹೋದನು. ಓ ಸುಖ, ಅವನು ಹೇಳಿದನು, ದಕ್ಷನ ಮೊಮ್ಮಗಳು ನಿನ್ನನ್ನು ತನ್ನ ಸಂತತಿಯಾಗಿ ಹೊಂದುವ ಮೂಲಕ ಆಶೀರ್ವದಿಸಲ್ಪಟ್ಟಿದ್ದಾಳೆ. ನಾನು ನಿನ್ನನ್ನು ಕೇಳುತ್ತೇನೆ, ಏಕೆ ಈ ಒಣಗಿದ ಮರವನ್ನು ಬಿಡುವುದಿಲ್ಲ? ಗಿಳಿ ಇಂದ್ರನ ದೈವಿಕ ಉಪಸ್ಥಿತಿಯನ್ನು ಗುರುತಿಸಿ ಪೂಜ್ಯ ಭಾವದಿಂದ ಬಾಗಿತ್ತು. ನನ್ನ ಕಠಿಣ ತಪಸ್ಸಿನ ಗುಣದಿಂದ ನಾನು ನಿನ್ನನ್ನು ಗುರುತಿಸಿಕೊಂಡಿದ್ದೇನೆ ಎಂದು ಶುಕನು ವಿನಮ್ರವಾಗಿ ಉತ್ತರಿಸಿದನು. ಇಂದ್ರನು ಸಂತೋಷಗೊಂಡನು ಮತ್ತು ಗಿಳಿಯ ಬುದ್ಧಿವಂತಿಕೆಯನ್ನು ಹೊಗಳಿದನು. ಆದರೂ ಆ ಮರದ ಬಗೆಗಿನ ಶುಕನ ಪ್ರೀತಿಯ ಹಿಂದಿನ ಕಾರಣವನ್ನು ಅವನು ಇನ್ನೂ ಕೇಳಿದನು. ಈ ಮರವು ಒಣಗಿ ಹೋಗಿದೆ, ಎಲೆಗಳು ಅಥವಾ ಹಣ್ಣುಗಳಿಲ್ಲ ಮತ್ತು ಪಕ್ಷಿಗಳಿಗೆ ಆಶ್ರಯ ನೀಡಲು ಅನರ್ಹವಾಗಿದೆ. ಇಂದ್ರನು ಹೇಳಿದನು, ನೀವು ಅದನ್ನು ಏಕೆ ಅಂಟಿಕೊಂಡಿದ್ದೀರಿ? ಈ ಕಾಡಿನಲ್ಲಿ ನೀವು ಮುಕ್ತವಾಗಿ ಆಯ್ಕೆ ಮಾಡಬಹುದಾದ ಇನ್ನೂ ಹಲವಾರು ಉತ್ತಮ ಮರಗಳಿವೆ. ಶುಕನು ಆಳವಾದ ನಿಟ್ಟುಸಿರು ಬಿಟ್ಟನು ಮತ್ತು ದುಃಖದಿಂದ ಉತ್ತರಿಸಿದನು, ಓ ಸಚ್ಚಿಯ ಪತ್ನಿಯೇ ಮತ್ತು ದೇವತೆಗಳ ಮುಖ್ಯಸ್ಥೆ, ದೇವತೆಗಳ ನಿಯಮಗಳು ಯಾವಾಗಲೂ ಪಾಲಿಸಲ್ಪಡಬೇಕು. ನನ್ನ ಕ್ರಿಯೆಗಳ ಹಿಂದಿನ ಕಾರಣವನ್ನು ನಾನು ವಿವರಿಸುತ್ತೇನೆ. ಈ ಮರದೊಳಗೆ ನಾನು ಹುಟ್ಟಿದ್ದೇನೆ ಮತ್ತು ಇಲ್ಲಿ ನಾನು ನನ್ನ ಪಾತ್ರದ ಎಲ್ಲಾ ಒಳ್ಳೆಯ ಗುಣಲಕ್ಷಣಗಳನ್ನು ಪಡೆದುಕೊಂಡಿದ್ದೇನೆ. ಇದು ಶೈಶವಾವಸ್ಥೆಯಲ್ಲಿ ನನ್ನ ಶತ್ರುಗಳಿಂದ ನನ್ನನ್ನು ರಕ್ಷಿಸಿತು. ಓ ಪಾಪರಹಿತನೇ, ಜೀವನದಲ್ಲಿ ನನ್ನ ನಡವಳಿಕೆಯ ತತ್ವವನ್ನು ನೀವು ಏಕೆ ಹಾಳು ಮಾಡುತ್ತೀರಿ? ದಯೆಯ ಭಾವನೆಯು ಒಳ್ಳೆಯವರಲ್ಲಿ ಸದ್ಗುಣದ ದೊಡ್ಡ ಪರೀಕ್ಷೆಯಾಗಿದೆ
ಮತ್ತು ಈ ಸಹಾನುಭೂತಿಯ ಮತ್ತು ಮಾನವೀಯ ಭಾವನೆಯು ಸದ್ಗುಣಶೀಲರಿಗೆ ಶಾಶ್ವತವಾದ ಸಂತೋಷದ ಮೂಲವಾಗಿದೆ. ಇಂದ್ರನು ಶುಕನ ಹಿತವಾದ ಮಾತುಗಳಿಂದ ಸಂತೋಷಗೊಂಡು, ನಿಮ್ಮ ಮಾನವೀಯ ಮತ್ತು ಸಹಾನುಭೂತಿಯ ಮನೋಭಾವದಿಂದ ನಾನು ತೃಪ್ತನಾಗಿದ್ದೇನೆ. ನೀವು ನನ್ನಿಂದ ಒಂದು ವರವನ್ನು ಕೇಳುತ್ತೀರಾ ಎಂದು ಹೇಳಿದ್ದನು. ಗಿಳಿ ಒಂದು ವರವನ್ನು ಹಮ್ಮಲಿಸಿತು. ಈ ಮರವು ಪುನರುಜ್ಜೀವನಗೊಳ್ಳಲಿ ಎಂದು ಹೇಳಿತು. ಇಂದ್ರನು ಸಂತೋಷದಿಂದ ಮರವನ್ನು ತ್ವರಿತವಾಗಿ ಮಕರಂದದಿಂದ ಚಿಮುಕಿಸಿದನು. ಮರವು ಪುನರುಜ್ಜೀವನಗೊಂಡಿತು. ಶುಕನ ತಪಸ್ಸಿನ ಮೂಲಕ ಸೊಗಸಾದ ವೈಭವವನ್ನು ಗಳಿಸಿತು. ಮತ್ತು ಗಿಳಿರಿ ತನ್ನ ಜೀವನದ ಅಂತ್ಯದಲ್ಲಿ ಇಂದ್ರನ ಸಹವಾಸವನ್ನು ಪಡೆಯಿತು. ಹೀಗಾಗಿ ಗಿಳಿಯೊಂದಿಗಿನ ಒಡನಾಟದಿಂದ ಮರವು ಸತ್ತಂತೆ ಜನರು ತಮ್ಮ ಬಯಕೆಯ ಎಲ್ಲಾ ಉದ್ದೇಶಗಳನ್ನು ಭಕ್ತರೊಂದಿಗಿನ ಒಡನಾಟ ಮತ್ತು ಒಡನಾಟದಿಂದ ಸಾಧಿಸುತ್ತಾರೆ ಎಂದು ಭೀಷ್ಮರು ತೀರ್ಮಾನಿಸಿದರು. ದೊಡ್ಡ ಸಭೆಯ ಮಧ್ಯದಲ್ಲಿ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜ ಯುಧಿಷ್ಠಿರನು ಪೂಜ್ಯ ಋಷಿಯಾದ ಭೀಷ್ಮನ ಸಲಹೆಯನ್ನು ಕೇಳಿದನು. ಕುತೂಹಲಭರಿತ ಮನಸ್ಸು ಮತ್ತು ಜ್ಞಾನದ ದಾಹದಿಂದ ಯಾವುದು ಹೆಚ್ಚು ಶಕ್ತಿಯುತವಾಗಿದೆ? ಪರಿಶ್ರಮ ಅಥವಾ ಹಣೆಬರಹ? ಈ ಶಾಶ್ವತ ಪ್ರಶ್ನೆಯ ಮೇಲೆ ಬೆಳಕು ಚೆಲ್ಲುವ ಪ್ರಾಚೀನ ಕಥೆಯನ್ನು ನಿರೂಪಿಸಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಒಮ್ಮೆ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮನಿಂದ ಮಾರ್ಗದರ್ಶನ ಪಡೆದ ಪೂಜ್ಯ ಋಷಿಯಾದ ವಸಿಷ್ಠನ ಬಗ್ಗೆ ಆತ ಮಾತನಾಡಿದರು. ವಸಿಷ್ಠ ಮತ್ತು ಬ್ರಹ್ಮ ಒಂದು ಮರದ ಕೆಳಗೆ ಕುಳಿತು ಪ್ರಕೃತಿಯರಿತವಾದ ಶಬ್ದಗಳಿಂದ ಸುತ್ತುವರಿದಿದ್ದರು. ಅವರು ಆಳವಾದ ಸಂಭಾಷಣೆಯಲ್ಲಿ ತೊಡಗಿದಾಗ ಹೂ ಬಿಡುವ ಹೂವುಗಳ ಸಿಹಿ ವಾಸನೆಯಿಂದ ಗಾಳಿ ತುಂಬಿತ್ತು. ವಸಿಷ್ಠನು, ಓ ಪ್ರಬಲ ಬ್ರಹ್ಮನೇ, ನಮ್ಮ ಕ್ರಿಯೆಗಳ ಮೂಲವೇನು? ನಾವು ಈ ಜೀವನದಲ್ಲಿ ಸಂಕಲಿಸುವ ಕರ್ಮವೇ ಅಥವಾ ನಮ್ಮ ಅದೃಷ್ಟವನ್ನು ರೂಪಿಸುವ ಹಣೆಬರಹವೇ ಎಂದು ಕೇಳಿದನು. ಬ್ರಹ್ಮನ ಪ್ರತಿಕ್ರಿಯೆಯು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇತ್ತು, ಹಿತವಾದ ಮತ್ತು ಪ್ರಕಾಶಮಾನವಾದ. ಅವರು ಹೇಳಿದರು, ಬೀಜವಿಲ್ಲದೆ ಯಾವುದು ಅಸ್ತಿತ್ವಕ್ಕೆ ಬರುವುದಿಲ್ಲ. ಮಣ್ಣನ್ನು ಉಳುಮೆ ಮಾಡಬಹುದು, ಆದರೆ ಬೀಜಗಳಿಲ್ಲದೆ ಅದು ಬಂಜರು ಆಗಿರುತ್ತದೆ. ಒಳ್ಳೆಯದು ಅಥವಾ ಕೆಟ್ಟದು, ನಮ್ಮ ಕ್ರಿಯೆಗಳ ಫಲವು ನಾವು ಈ ಜೀವನದಲ್ಲಿ ಬಿತ್ತುವ ಬೀಜಗಳಿಂದ ಜನಿಸುತ್ತದೆ. ನಮ್ಮ ವೈಯಕ್ತಿಕ ಪರಿಶ್ರಮವು ಫಲವತ್ತಾದ ಮಣ್ಣಿನಂತೆ, ಆದರೆ ಅದೃಷ್ಟವು ನಮ್ಮೊಳಗೆ ಮೊಳಕೆಯೊಡೆಯುವ ಬೀಜವಾಗಿದೆ. ಬ್ರಹ್ಮನು ಮಾತನಾಡುತ್ತಿದ್ದಂತೆ ಅವನ ಮಾತುಗಳು ಯುಧಿಷ್ಠಿರನಿಗೆ ಮತ್ತು ಅದರ ಕಥೆಯನ್ನು ಆಲಿಸುವ ಎಲ್ಲರಿಗೂ ಮಾರ್ಗದರ್ಶನ ನೀಡುವ ಬುದ್ಧಿವಂತಿಕೆಯ ವಸ್ತ್ರವನ್ನು ನೇದವು. ನಮ್ಮ ಕ್ರಿಯೆಗಳು ಒಳ್ಳೆಯದು ಅಥವಾ ಕೆಟ್ಟದು ಈ ಜೀವನದಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಹೇಗೆ ಫಲ ನೀಡುತ್ತವೆ ಎಂಬುದನ್ನು ಅವರು ವಿವರಿಸಿದರು. ಮನುಷ್ಯನ ಶಕ್ತಿಗಳು ಸರಿಯಾಗಿ ಶ್ರಮಿಸಿದರೆ ಅವನ ಹಣೆಬರಹವನ್ನು ಅನುಸರಿಸುತ್ತವೆ. ಆದರೆ ಪರಿಶ್ರಮದ ಕೊರತೆಯಿರುವ ಯಾವುದೇ ಒಳ್ಳೆಯದನ್ನು ನೀಡಲು ಕೇವಲ ಹಣೆಬರಹ ಮಾತ್ರ ಅಸಮರ್ಥವಾಗಿದೆ. ಬ್ರಹ್ಮನು ಮುಂದುವರಿಸಿದನು, ಆಕಾಶ ಪ್ರದೇಶಗಳಲ್ಲಿಯೂ ಸಹ ದೇವತೆಗಳು ತಮ್ಮ ಕ್ರಿಯೆಗಳ ಪರಿಣಾಮಗಳಿಂದ ಮುಕ್ತರಾಗುವುದಿಲ್ಲ. ಅವರು ಇತರ ಕ್ರಿಯೆಗಳನ್ನು ತಡೆಯಲು ಪ್ರಯತ್ನಿಸಬಹುದು, ಆದರೆ ಅಂತಿಮವಾಗಿ ಅವರು ತಮ್ಮ ಕರ್ಮದ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಹಣೆಬರಹವು ಎಲ್ಲಾ ಕರ್ಮಗಳನ್ನು ಪ್ರಾರಂಭಿಸಬಹುದು, ಆದರೆ ಅದು ತನ್ನದೇ ಆದ ಪ್ರಭಾವವನ್ನು ತಪ್ಪಿಸಲು ಸಾಧ್ಯವಿಲ್ಲ. ಭೀಷ್ಮನು ತನ್ನ ಕಥೆಯನ್ನು ಮುಕ್ತಾಯಗೊಳಿಸಿದಾಗ ಯುಧಿಷ್ಠಿರನ ಕಣ್ಣುಗಳು ಆಶ್ಚರ್ಯ ಮತ್ತು ತಿಳುವಳಿಕೆಯಿಂದ ತುಂಬಿದವು. ನಿಜವಾದ ಶಕ್ತಿ ಅದೃಷ್ಟದಲ್ಲಿಲ್ಲ, ಆದರೆ ನಾವು ಪ್ರತಿದಿನ ಮಾಡುವ ಆಯ್ಕೆಗಳಲ್ಲಿ ಅಡಗಿದೆ ಎಂದು ಅವನು ಅರಿತುಕೊಂಡನು. ಒಬ್ಬರ ಹಣೆಬರಹವನ್ನು ರೂಪಿಸುವಲ್ಲಿ ವೈಯಕ್ತಿಕ ಪರಿಶ್ರಮವೇ ಪ್ರಮುಖವಾದುದು ಎಂದು ಬುದ್ಧಿವಂತ ರಾಜನಿಗೆ ತಿಳಿದಿತ್ತು. ನಂತರ ಭೀಷ್ಮನು ಪ್ರಾಚೀನ ಕಾಲದ ಉದಾಹರಣೆಗಳನ್ನು ಹಂಚಿಕೊಂಡನು. ಇದು ವಿಧಿಯ ಮೇಲಿನ ಶ್ರಮದ ವಿಜಯವನ್ನು ವಿವರಿಸುತ್ತದೆ. ಸ್ವರ್ಗದಲ್ಲಿ ತನ್ನ ಉನ್ನತ ಸ್ಥಾನದಿಂದ ಬಿದ್ದ ರಾಜನಾದ ಯಯಾತಿಯು ತನ್ನ ಸದ್ಗುಣಶೀಲ ಮೊಮ್ಮಕ್ಕಳ ಒಳ್ಳೆಯ ಕಾರ್ಯಗಳ ಮೂಲಕ ತನ್ನ ಆಕಾಶದ ಸ್ಥಾನಮಾನಕ್ಕೆ ಮರಳಿ ಬಂದನು. ತನ್ನ ನೀತಿಗಾಗಿ ಪ್ರಸಿದ್ಧನಾದ ರಾಜ ಋಷಿ ಪುರೂರವರು ಬ್ರಾಹ್ಮಣರ ಮಧ್ಯಸ್ಥಿಕೆಯ ಮೂಲಕ ಸ್ವರ್ಗಕ್ಕೆ ತಲುಪಿದ್ದರು. ಇದಕ್ಕೆ
ವಿರುದ್ಧವಾಗಿ ಕೋಸಲದ ರಾಜನಾದ ಸೌದಾಸನನ್ನು ಒಬ್ಬ ಮಹಾನ್ ಋಷಿಯ ಶಾಪದಿಂದಾಗಿ ಮನುಷ್ಯ ತಿನ್ನುವ ರಾಕ್ಷಸರೆಂದು ಖಂಡಿಸಲಾಯಿತು. ಅಶ್ವತ್ಥಾಮ ಮತ್ತು ಹಸ್ತಿನಾಪುರ ರಾಜ್ಯದ ಮೇಲೆ ಸೂರ್ಯ ಮುಳುಗುತ್ತಿದ್ದಾಗ ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನ ಸುತ್ತಲೂ ನೆರೆದಿದ್ದ ಸಭೆಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಯುತ್ತಿತ್ತು. ರಾಜಮನೆತನದ ಪೂಜ್ಯ ಋಷಿ ಮತ್ತು ಮೊಮ್ಮಗನಾದ ಭೀಷ್ಮನ ಕಡೆಗೆ ತಿರುಗಿದಾಗ ಯುವರಾಜನ ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು. ಭೀಷ್ಮನನ್ನೇ ಪೂಜ್ಯ ಭಾವದಿಂದ ತುಂಬಿದ ಅವನ ಧ್ವನಿಯಲ್ಲಿ ಯುಧಿಷ್ಠಿರ ಹೇಳಿದ ಒಳ್ಳೆಯ ಕರ್ಮಗಳ ಫಲವೇನೆಂದು ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ. ಈ ವಿಷಯದ ಬಗ್ಗೆ ನನಗೆ ತಿಳಿವಳಿಕೆ ನೀಡಿ ಸೌಮ್ಯವಾದ ಸುಮಧುರ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಆಳವಾದ ತಿಳುವಳಿಕೆಯಿಂದ ಮಿನುಗಿದವು. ಯುಧಿಷ್ಠಿರನೇ, ನಾನು ನಿನ್ನೊಂದಿಗೆ ಋಷಿಗಳ ರಹಸ್ಯಗಳನ್ನು ಹಂಚಿಕೊಳ್ಳುತ್ತೇನೆ. ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ನಾನು ಹೇಳುವುದು ಕೇವಲ ಪದಗಳಲ್ಲ, ಆದರೆ ಯುಗಗಳ ಬುದ್ಧಿವಂತಿಕೆಯಾಗಿದೆ. ಅವರು ವಿರಾಮಗೊಳಿಸಿದರು. ಮುಂದುವರಿಯುವ ಮೊದಲು ಸಭೆಯನ್ನು ಸಮೀಕ್ಷೆ ಮಾಡಿದರು. ನಾವು ನಮ್ಮ ಮನಸ್ಸಿನಿಂದ ಅಥವಾ ದೈಹಿಕ ಕ್ರಿಯೆಗಳ ಮೂಲಕ ಮಾಡುವ ಯಾವುದೇ ಕ್ರಿಯೆಗಳು, ನಾವು ಇನ್ನೂ ಒಂದೇ ರೀತಿಯ ದೈಹಿಕ ದೇಹಗಳನ್ನು ಹೊಂದಿರುವಾಗಲೇ ಅವುಗಳ ಫಲವನ್ನು ಪಡೆಯುತ್ತೇವೆ. ಮನಸ್ಸಿನ ಸೃಷ್ಟಿಗಳು ಕನಸುಗಳಲ್ಲಿ ಅನುಭವಿಸಲ್ಪಡುತ್ತವೆ, ಆದರೆ ದೈಹಿಕ ಕ್ರಿಯೆಗಳು ಎಚ್ಚರವಾಗಿರುವ ಸ್ಥಿತಿಯಲ್ಲಿ ಫಲವನ್ನು ನೀಡುತ್ತವೆ. ಯುಧಿಷ್ಠಿರನು ಮುಂದೆ ವಾಲಿದನು. ಅವನ ಆಸಕ್ತಿಯು ಹೆಚ್ಚಾಯಿತು. ಭೀಷ್ಮನು ಮುಂದುವರಿಸಿದನು, ಯಾವುದೇ ಸ್ಥಿತಿಯಲ್ಲಿ ಜೀವಿಗಳು ಒಳ್ಳೆಯ ಅಥವಾ ಕೆಟ್ಟ ಕಾರ್ಯಗಳನ್ನು ಮಾಡಿದರೂ ಅವು ನಂತರದ ಜೀವನದ ಅದೇ ರೀತಿಯ ಸ್ಥಿತಿಗಳಲ್ಲಿ ಅದರ ಫಲವನ್ನು ಪಡೆಯುತ್ತವೆ. ಇಂದ್ರಿಯ ಗ್ರಹಿಕೆಯ 5 ಅಂಗಗಳ ಸಹಾಯದಿಂದ ಮಾಡಿದ್ದ ಯಾವುದೇ ಕಾರ್ಯವು ಎಂದಿಗೂ ಕಳೆದು ಹೋಗುವುದಿಲ್ಲ. ಇಂದ್ರಿಯಗಳು ಮತ್ತು ಅಮರ ಆತ್ಮವು ಸಾಕ್ಷಿಗಳಾಗಿ ಉಳಿಯುತ್ತವೆ. ಭೀಷ್ಮನ ಮಾತುಗಳು ಬುದ್ಧಿವಂತಿಕೆಯ ವರ್ಣಚಿತ್ರವನ್ನು ನೇಯ್ದವು. ಬ್ರಹ್ಮಾಂಡವನ್ನು ಆಯ್ದ ಕಾರಣ ಮತ್ತು ಪರಿಣಾಮದ ಸಂಕೀರ್ಣ ಜಾಲವನ್ನು ಬಹಿರಂಗಪಡಿಸಿದವು. ಅವರು ಪಂಚದಕ್ಷಿಣ ತ್ಯಾಗದ ಬಗ್ಗೆ ಮಾತನಾಡಿದರು. ಅಲ್ಲಿ ಒಬ್ಬರು ತಮ್ಮ ಕಣ್ಣನ್ನು ಅತಿಥಿಗಳ ಸೇವೆಗೆ ಮೀಸಲಿಟ್ಟರು. ಅವರನ್ನು ಸ್ವಾಗತಿಸಲು ಹೃದಯ, ಇತರರನ್ನು ಸಂತೋಷಪಡಿಸಲು ಪದಗಳು ಮತ್ತು ಅವರನ್ನು ಕೂಜಿಸಲು ಕ್ರಿಯೆಗಳು. ಸುದೀರ್ಘ ಪ್ರಯಾಣದಿಂದ ದಣಿದು ಬರುವ ಅತಿಥಿಯು ನಮ್ಮ ಗೌರವ ಮತ್ತು ಆರೈಕೆಗೆ ಅರ್ಹನಾಗಿರುತ್ತಾನೆ. ಉತ್ತಮ ಆಹಾರ, ಆಶ್ರಯ ಮತ್ತು ಸೌಕರ್ಯವನ್ನು ನೀಡುವ ಮೂಲಕ ನಾವು ಹೆಚ್ಚಿನ ಅರ್ಹತೆಯನ್ನು ಪಡೆಯುತ್ತೇವೆ. ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಪ್ರಾಪಂಚಿಕ ಸುಖಗಳನ್ನು ತ್ಯಜಿಸುವವರು ತಮ್ಮ ಮುಂದಿನ ಜೀವನದಲ್ಲಿ ಉದಾತ್ತ ಪ್ರತಿಫಲಗಳನ್ನು ಪಡೆಯುತ್ತಾರೆ ಎಂದು ಭೀಷ್ಮ ಹೇಳಿದರು. ಅವನು ಮಾತನಾಡುವಾಗ ಯುಧಿಷ್ಠಿರನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಅವನ ಮನಸ್ಸು ಭೀಷ್ಮನ ಬೋಧನೆಗಳ ಆಳವನ್ನು ಅರ್ಥಮಾಡಿಕೊಳ್ಳಲು ಓಡುತ್ತಿತ್ತು. ಋಷಿ ಮುಂದುವರಿಸಿದರು, ಯಜ್ಞದ ಬೆಂಕಿಯ ಪಕ್ಕದಲ್ಲಿ ಮಲಗುವ ರಾಜನು ಶಕ್ತಿ ಮತ್ತು ಶೌರ್ಯವನ್ನು ಪಡೆಯುತ್ತಾನೆ. ಎಲ್ಲಾ ಭಕ್ಷ್ಯಗಳನ್ನು ತ್ಯಜಿಸುವವನು ಸಮೃದ್ಧಿಯನ್ನು ಪಡೆಯುತ್ತಾನೆ ಮತ್ತು ಪ್ರಾಣಿಗಳ ಆಹಾರದಿಂದ ದೂರವಿರುವವನು ಮಕ್ಕಳು ಮತ್ತು ಜಾನುವಾರುಗಳನ್ನು ಪಡೆಯುತ್ತಾನೆ. ಭೀಷ್ಮನ ಮಾತುಗಳು ಪ್ರತಿಯೊಂದು ಕ್ರಿಯೆಗೂ, ಪರಿಣಾಮಗಳಿರುವ ಪ್ರತಿಯೊಂದು ಕ್ರಿಯೆಗೂ ತಕ್ಕ ಸಮಯದಲ್ಲಿ ಫಲ ನೀಡುವ ಬೀಜವಿರುವ ಪ್ರಪಂಚದ ಎದ್ದು ಕಾಣುವ ಚಿತ್ರಣಗಳನ್ನು ಚಿತ್ರಿಸುತ್ತವೆ. ಅವರು ದೀರ್ಘಾಯುಷ್ಯ, ಸೌಂದರ್ಯ ಮತ್ತು ರೋಗದಿಂದ ಸ್ವಾತಂತ್ರ್ಯವನ್ನು ತಂದ ಸ್ವಯಂ ನಿಯಂತ್ರಣ ಮತ್ತು ಶುದ್ಧತೆಯ ಅಭ್ಯಾಸವಾದ ಬ್ರಹ್ಮಚರ್ಯದ ಪ್ರತಿಫಲಗಳ ಬಗ್ಗೆ ಮಾತನಾಡಿದ ಭೀಷ್ಮನು ಬ್ರಹ್ಮಾಂಡದ ರಹಸ್ಯಗಳನ್ನು ಬಹಿರಂಗಪಡಿಸಿದಾಗ ಸಭೆಯು ಶ್ರದ್ಧೆಯಿಂದ ಆಲಿಸಿತು. ಅವರು ಆಶ್ಚರ್ಯ ಮತ್ತು ಸಂತೋಷದಿಂದ ತುಂಬಿದ್ದರು. ಅವರ ಮನಸ್ಸುಗಳು ಋಷಿಯ ಬುದ್ಧಿವಂತಿಕೆಯಿಂದ ವಿಸ್ತರಿಸಲ್ಪಟ್ಟವು. ಯುಧಿಷ್ಠಿರನು ಚಿಂತನೆಯಲ್ಲಿ ಕುಳಿತಾಗ ಅವನು ಭೀಷ್ಮನ ಕಡೆಗೆ ತಿರುಗಿ, ನಮ್ಮ ಆರಾಧನೆ ಮತ್ತು ಭಕ್ತಿಗೆ ಅರ್ಹರು ಯಾರು? ನಾವು ಯಾರಿಗೆ ತಲೆಬಾಗಬೇಕು ಎಂದು ಕೇಳಿದನು. ಅವನು ಮಾತನಾಡಲು ಪ್ರಾರಂಭಿಸಿದಾಗ
ಭೀಷ್ಮನ ಕಣ್ಣುಗಳು ಆಳವಾದ ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ನನ್ನ ರಾಜಕುಮಾರ, ಅವನು ಹೇಳಿದನು, ಅತ್ಯುನ್ನತ ಸಂಪತ್ತನ್ನು ಪಡೆದವನೊಬ್ಬ ಅವರ ಸ್ವರ್ಗವು ಆತ್ಮದ ಜ್ಞಾನವಾಗಿದೆ ಮತ್ತು ಅವರ ತಪಸ್ಸುಗಳು ವೇದಗಳ ಶ್ರದ್ಧಾಪೂರ್ವಕ ಅಧ್ಯಯನದಲ್ಲಿ ಬೇರೂರಿದೆ. ಇವರನ್ನು ನಾನು ಪ್ರೀತಿಸುತ್ತೇನೆ. ಬ್ರಾಹ್ಮಣರ ಸದ್ಗುಣಗಳನ್ನು ಸಾಕಾರಗೊಳಿಸಿದವರನ್ನು ವಿವರಿಸುವಾಗ ಭೀಷ್ಮನ ಮಾತುಗಳು ಸೌಮ್ಯವಾದ ಹೊಳೆಯಂತೆ ಹರಿಯುತ್ತಿದ್ದವು. ಅವರು ಜ್ಞಾನದ ವಿವಿಧ ಶಾಖೆಗಳಲ್ಲಿ ಉತ್ತಮ ತರಬೇತಿ ಪಡೆದವರು, ಸ್ವನಿಯಂತ್ರಿತರಾಗಿದ್ದಾರೆ, ಸೌಮ್ಯವಾಗಿ ಮಾತನಾಡುತ್ತಾರೆ ಮತ್ತು ಧರ್ಮಗ್ರಂಥಗಳೊಂದಿಗೆ ಪರಿಚಿತರಾಗಿದ್ದಾರೆ ಎಂದು ಅವರು ಹೇಳಿದರು. ಅವರ ಮಾತುಗಳು ಹಂಸಗಳ ಹಾರಾಟದಂತೆ ಶುಭ ಸಮ್ಮತ, ಅತ್ಯುತ್ತಮ ಮತ್ತು ಉತ್ತಮ ಉಚ್ಚಾರಣೆ. ಸಭೆಗಳಲ್ಲಿ ಅಥವಾ ಆಸ್ಥಾನಗಳಲ್ಲಿ ಬ್ರಾಹ್ಮಣರು ಉಚ್ಚರಿಸಿದ ಬುದ್ಧಿವಂತ ಮಾತುಗಳನ್ನು ಆಲಿಸಿದ ಮತ್ತು ಎಲ್ಲರೂ ಗೌರವಿಸಿದವರ ಬಗ್ಗೆ ಮಾತನಾಡುವಾಗ ಭೀಷ್ಮನ ಹೃದಯವು ಪ್ರೀತಿಯಿಂದ ಉಬ್ಬಿಕೊಂಡಿತ್ತು. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಭೀಷ್ಮನು ಬ್ರಾಹ್ಮಣರ ಬಗೆಗಿನ ತನ್ನ ವೈಯಕ್ತಿಕ ಭಕ್ತಿಯನ್ನು ಹಂಚಿಕೊಂಡನು. ನಾನು ವಿನಮ್ರ ಬ್ರಾಹ್ಮಣನಾಗಿದ್ದರೆ ನಾನು ನನ್ನನ್ನು ಶ್ರೇಷ್ಠ ಎಂದು ಪರಿಗಣಿಸುತ್ತಿದ್ದೆ, ಆದರೆ ಉತ್ತಮ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಮತ್ತು ತಪಸ್ಸು ಮತ್ತು ಕಲಿಕೆಗೆ ಬದ್ಧನಾಗಿದ್ದೇನೆ. ಅವರಿಗಿಂತ ನನಗೆ ಹೆಚ್ಚು ಪ್ರಿಯವಾದವರು ಯಾರೂ ಇಲ್ಲ. ಭೀಷ್ಮನ ಮಾತುಗಳು ಬ್ರಾಹ್ಮಣರ ಬಗ್ಗೆ ಗೌರವದಿಂದ ಕೂಡಿದ್ದವು. ಅವರು ತಮ್ಮ ಸ್ವಂತ ಮಗ ಯುಧಿಷ್ಠಿರನಿಗಿಂತ ಶ್ರೇಷ್ಠರೆಂದು ಪರಿಗಣಿಸಿದ್ದರು. ಭೀಷ್ಮನು ಮುಂದುವರಿಸಿದನು, ಮಹಿಳೆಯ ಕರ್ತವ್ಯವು ತನ್ನ ದೇವತೆ ಮತ್ತು ಅಂತಿಮ ಗುರಿಯಾದ ತನ್ನ ಗಂಡನ ಕಡೆಗೆ ಇರುತ್ತದೆ. ಹೆಂಡತಿಯು ತನ್ನ ಗಂಡನನ್ನು ನೋಡುತ್ತಿರುವಂತೆಯೇ ಕ್ಷತ್ರಿಯರು ಸಹ ಬ್ರಾಹ್ಮಣರನ್ನು ಗೌರವಿಸಬೇಕು, ಏಕೆಂದರೆ ಅವರಲ್ಲಿ ಬ್ರಾಹ್ಮಣರು ಶ್ರೇಷ್ಠರಾಗಿದ್ದಾರೆ. ಬ್ರಾಹ್ಮಣರನ್ನು ಪುತ್ರರಂತೆ ರಕ್ಷಿಸಬೇಕು ಮತ್ತು ಸಾರ್ ಅಥವಾ ಗುರುಗಳಂತೆ ಪೂಜಿಸಬೇಕು. ಒಬ್ಬರು ಯಜ್ಞದ ಬೆಂಕಿಯನ್ನು ಸಮೀಪಿಸುವಂತೆಯೇ ಗೌರವದಿಂದ ಪರಿಗಣಿಸಬೇಕು ಎಂದು ಅವರು ಒತ್ತಿ ಹೇಳಿದರು. ಭೀಷ್ಮನ ಪ್ರವಚನವು ಮುಕ್ತಾಯಗೊಳ್ಳುತ್ತಿದ್ದಂತೆ ಅವನು ಅಂತಿಮ ಪಾಠವನ್ನು ಕಲಿಸಿದನು. ಒಬ್ಬರು ಯಾವಾಗಲೂ 2 ವಿಷಯಗಳಿಗೆ ಭಯಪಡಬೇಕುಗ, ಶಕ್ತಿ ಮತ್ತು ತಪಸ್ಸು ಎಂದು ಅವನು ಹೇಳಿದನು. ಇವೆರಡೂ ತ್ವರಿತ ಪರಿಣಾಮಗಳನ್ನು ಹೊಂದಿವೆ, ಆದರೆ ತಪಸ್ಸಿನ ಶ್ರೇಷ್ಠತೆಯು ಕೋಪವನ್ನು ಜಯಿಸುವ ಅವರ ಸಾಮರ್ಥ್ಯದಲ್ಲೇ, ಏಕೆಂದರೆ ತಪಸ್ಸನ್ನು ಹೊಂದಿದ್ದ ಬ್ರಾಹ್ಮಣರು ಅತ್ಯಂತ ಶಕ್ತಿಶಾಲಿ, ವೈರಿಯನ್ನೂ ಸಹ ಕೊಲ್ಲಬಹುದು. ಭೀಷ್ಮನು ಯುಧಿಷ್ಠಿರನನ್ನು ವೇದಗಳನ್ನು ರಕ್ಷಿಸುವಂತೆ ಮತ್ತು ಬ್ರಾಹ್ಮಣರನ್ನು ತನ್ನ ಹಿಂದೂಗಳನ್ನು ರಕ್ಷಿಸುವಂತೆ ಒತ್ತಾಯಿಸುವ ಮೂಲಕ ಮುಕ್ತಾಯಗೊಳಿಸಿದ ನಂತರದ ಮೌನದಲ್ಲಿ ಯುಧಿಷ್ಠಿರನ ಕಣ್ಣುಗಳು ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ತಾನು ಭೀಷ್ಮನಿಂದ ಅಗಾಧವಾದ ಏನನ್ನಾದರೂ ಕಲಿತಿದ್ದೇನೆ ಎಂದು ಆತನಿಗೆ ತಿಳಿದಿತ್ತು. ಇದು ಅತ್ಯುನ್ನತ ಸದ್ಗುಣಗಳನ್ನು ಹೊಂದಿದ್ದ ಬ್ರಾಹ್ಮಣರನ್ನು ಗೌರವಿಸುವ ಮತ್ತು ರಕ್ಷಿಸುವ ಪವಿತ್ರ ಕರ್ತವ್ಯದ ಬಗ್ಗೆ ಒಂದು ಪಾಠವಾಗಿತ್ತು. ತನ್ನ ಅಜ್ಜ ಭೀಷ್ಮನ ಸಮ್ಮುಖದಲ್ಲಿ ಹಿರಿಯ ಪಾಂಡವ ರಾಜಕುಮಾರನಾದ ಯುಧಿಷ್ಠಿರನು ತನ್ನ ಮನಸ್ಸಿನ ಮೇಲೆ ಭಾರವಾದ ಒಂದು ವಿಷಯದ ಬಗ್ಗೆ ಮಾರ್ಗದರ್ಶನವನ್ನು ಕೇಳಿದನು. ಅಜ್ಜಿ ಅವನು ಹೇಳಿದನು, ಬ್ರಾಹ್ಮಣರಿಗೆ ಉಡುಗೊರೆಗಳನ್ನು ನೀಡುವುದಾಗಿ ಭರವಸೆ ನೀಡುವ, ಆದರೆ ಅದನ್ನು ಮಾಡಲು ವಿಫಲರಾದ ಪುರುಷರನ್ನು ನಾನು ಆಗಾಗ್ಗೆ ನೋಡಿದ್ದೇನೆ. ಅವರಿಗೆ ಏನಾಗುತ್ತದೆ? ಹೇ ಪೂಜ್ಯನೇ, ಈ ವಿಷಯದಲ್ಲಿ ಕರ್ತವ್ಯವೇನು? ಅವನು ಮಾತನಾಡಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಮಿನುಗುತ್ತಿದ್ದವು. ತಮ್ಮ ವಾಗ್ದಾನಗಳನ್ನು ಉಲ್ಲಂಘಿಸಿ ಉಡುಗೊರೆ ಎಷ್ಟೇ ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ನೀಡಲು ವಿಫಲರಾದವರು ಇತರರಿಗಿಂತ ಕೆಟ್ಟ ಅದೃಷ್ಟವನ್ನು ಅನುಭವಿಸುತ್ತಾರೆ. ಅವನು ವಿರಾಮಗೊಳಿಸಿದನು. ಅವನ ಧ್ವನಿಯು ಮಂದವಾದ ಧ್ವನಿಯನ್ನು ತೆಗೆದುಕೊಂಡಿತು. ಅವರ ನಿರೀಕ್ಷೆಗಳು ಸಂತತಿಯನ್ನು ಬಯಸುವ ನಪುಂಸಕನಂತೆ ಒಣಗಿ ಫಲಪ್ರದವಾಗುತ್ತವೆ. ಅವರ ಎಲ್ಲಾ ಒಳ್ಳೆಯ ಕಾರ್ಯಗಳು, ದಾನಗಳು, ಉಡುಗೊರೆಗಳು ಮತ್ತು ತಪಸ್ಸುಗಳು ಶೂನ್ಯವಾಗುತ್ತವೆ. ಯುಧಿಷ್ಠಿರನ ಕುತೂಹಲವು ಕೆರಳಿಸಿತು ಮತ್ತು ಅವನು ಮುಂದೆ ವಾಲಿದನು, ಹೆಚ್ಚು ಕಲಿಯಲು ಉತ್ಸುಕನಾಗಿದ್ದನು. ಭೀಷ್ಮನು ಮುಂದುವರಿಸಿದನು, ಅಂತಹ ವ್ಯಕ್ತಿಯನ್ನು
ಕಪ್ಪು ಕಿವಿಗಳಿಂದ 1000 ಕುದುರೆಗಳನ್ನು ನೀಡುವ ಮೂಲಕ ಮಾತ್ರ ಶುದ್ಧೀಕರಿಸಬಹುದು ಎಂದು ಧರ್ಮಗ್ರಂಥದ ವಿದ್ವಾಂಸರು ಒಪ್ಪುತ್ತಾರೆ. ನಂತರ ಅವನು ಹಿಂದಿನ ಜೀವನದಲ್ಲಿ ಮನುಷ್ಯರಾಗಿ ಬದುಕಿದ್ದ 2 ಸ್ನೇಹಿತರಾದ ನರಿ ಮತ್ತು ಕೋತಿಗಳ ಪ್ರಾಚೀನ ಕಥೆಯನ್ನು ಹಂಚಿಕೊಂಡನು. ಬ್ರಾಹ್ಮಣನಿಗೆ ಉಡುಗೊರೆಯಾಗಿ ನೀಡುವುದಾಗಿ ವಾಗ್ದಾನ ಮಾಡಿದ ನರಿ ಆದರೆ ಹಾಗೆ ಮಾಡಲು ವಿಫಲವಾದಾಗ ಈಗ ಶವ ಸಂಸ್ಕಾರದಲ್ಲಿ ಕೊಳೆತ ಪ್ರಾಣಿಗಳ ಶವಗಳನ್ನು ತಿನ್ನುವಂತೆ ಒತ್ತಾಯಿಸಲಾಯಿತು. ಮನುಷ್ಯನಾಗಿ ಬದುಕಿದ್ದ ಕೋತಿ ಅವರ ಹಿಂದಿನ ಸ್ನೇಹವನ್ನು ನೆನಪಿಸಿಕೊಂಡಿತು ಮತ್ತು ನರಿ ತನ್ನ ಹಣೆಬರಹದ ಬಗ್ಗೆ ಕೇಳಿತು. ನೀವು ಯಾವ ಭಯಾನಕ ಪಾಪವನ್ನು ಮಾಡಿದ್ದೀರಿ ಎಂದು ಕೋತಿ ಕೇಳಿತು. ನೀವು ಅಂತಹ ಅಸಹ್ಯಕರ ಶುಲ್ಕವನ್ನು ತಿನ್ನಬೇಕು. ನರಿ ಉತ್ತರಿಸಿತು, ನಾನು ನೀಡುವುದಾಗಿ ವಾಗ್ದಾನ ಮಾಡಿದ್ದೇನೆ, ಆದರೆ ಮಾಡಲಿಲ್ಲ. ಆ ಪಾಪಕ್ಕಾಗಿಯೇ ನಾನು ಈ ಕೆಟ್ಟ ಅಸ್ತಿತ್ವಕ್ಕೆ ಬಂದಿದ್ದೇನೆ. ಮಂದವು ಹಿಂದಿನ ಜೀವನದಲ್ಲಿ ಬ್ರಾಹ್ಮಣರಿಗೆ ಸೇರಿದ ಹಣ್ಣುಗಳನ್ನು ಕಳವು ಮಾಡಿದ ತನ್ನ ಸ್ವಂತ ಕಥೆಯನ್ನು ಹಂಚಿಕೊಂಡಿತು. ಇದರ ಪರಿಣಾಮವಾಗಿ ಅವನ ಪ್ರಸ್ತುತ ರೂಪವು ಮಂದವಾಗಿ ಮಾರ್ಪಟ್ಟಿತು. ಭೀಷ್ಮನು ಕಥೆಯನ್ನು ಮುಕ್ತಾಯಗೊಳಿಸುತ್ತಾ ಹೀಗೆ ವಾಗ್ದಾನಗಳನ್ನು ಪಾಲಿಸುವ ಮತ್ತು ಬ್ರಾಹ್ಮಣರಿಗೆ ಉಡುಗೊರೆಗಳನ್ನು ನೀಡುವ ಮಹತ್ವವನ್ನು ನಾವು ನೋಡುತ್ತೇವೆ. ಶ್ರೇಷ್ಠ ಬ್ರಾಹ್ಮಣನನ್ನು ಎಂದಿಗೂ ನಿರಾಶೆಗೊಳಿಸಬಾರದು ಅಥವಾ ಕಡೆಗಣಿಸಬಾರದು. ಅವರು ಗೌರವಗಳು ಮತ್ತು ಉಡುಗೊರೆಗಳಿಂದ ಸಂತೋಷಗೊಂಡಾಗ ಅವರು ಉರಿಯುವ ಬೆಂಕಿಯಂತೆ ಎಲ್ಲ ಅಡೆತಡೆಗಳನ್ನು ನಿವಾರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಎಂದು ಹೇಳಿದನು. ಯುಧಿಷ್ಠಿರನು ಭೀಷ್ಮನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಆತನ ಮನಸ್ಸು ಭೀಷ್ಮನ ಜ್ಞಾನವನ್ನು ಹೀರಿಕೊಂಡಿತು. ಆತ ಮುಂದೆ ಯಾವುದೇ ಪ್ರಶ್ನೆಗಳನ್ನು ಕೇಳಲಿಲ್ಲ, ಆದರೆ ವಿಷಯದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡಂತೆ ತೋರುತ್ತಿತ್ತು. ಅಜ್ಜಿ, ಅವರು ಅಂತಿಮವಾಗಿ, ನಾನು ನಿಮ್ಮ ಮಾತುಗಳನ್ನು ನೆನಪಿಸಿಕೊಳ್ಳುತ್ತೇನೆ ಮತ್ತು ನನ್ನ ವಾಗ್ದಾನಗಳನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು. ಹಿಮಾವತ ಪವಿತ್ರ ಅರಣ್ಯದಲ್ಲಿ ವಿವಿಧ ಮರಗಳು ಮತ್ತು ಸಸ್ಯಗಳಿಂದ ಅಲಂಕರಿಸಲ್ಪಟ್ಟ ಆಶ್ರಯದಲ್ಲಿ ಬುದ್ಧಿವಂತ ಋಷಿಗಳ ಗುಂಪು ವಾಸಿಸುತ್ತಿತ್ತು. ನಿವಾಸಿಗಳು ತಮ್ಮ ಆಧ್ಯಾತ್ಮಿಕ ಶಿಸ್ತುಗಳನ್ನು ಅಭ್ಯಾಸ ಮಾಡುತ್ತಿದ್ದಾಗ ವೇದಗಳು ಮತ್ತು ಮಂತ್ರಗಳ ಪಠಣದಿಂದ ಗಾಳಿಯು ತುಂಬಿತ್ತು. ಅವರಲ್ಲಿ ಬ್ರಹ್ಮಚಾರಿಗಳು, ಬ್ರಾಹ್ಮಣರು ಮತ್ತು ತಪಸ್ಸಿನ ಸರಳ ಜೀವನವನ್ನು ನಡೆಸುತ್ತಿದ್ದ ಬ್ರಹ್ಮಚಾರಿಗಳು ಸೇರಿದ್ದರು. ಒಂದು ದಿನ ಶೂದ್ರ ಎಂಬ ಸಹಾನುಭೂತಿಯುಳ್ಳ ಶೂದ್ರನು ಬುದ್ಧಿವಂತ ಋಷಿಗಳಿಂದ ಕಲಿಯಲು ಪ್ರಯತ್ನಿಸುತ್ತಾ ಈ ಆಶ್ರಯಕ್ಕೆ ಕಾಲಿಟ್ಟನು. ಎಲ್ಲಾ ಸನ್ಯಾಸಿಗಳು ಅವನನ್ನು ಗೌರವಿಸಿದರು. ಅವರು ಅವರ ಮಾರ್ಗವನ್ನು ಅನುಸರಿಸುವ ಉತ್ಸಾಹದಿಂದ ಆಶ್ಚರ್ಯಚಕಿತರಾದರು. ಗುಂಪಿನ ಮುಖ್ಯಸ್ಥನಾದ ಕುಲಪತಿಯು ಶೂದ್ರನ ಪ್ರಾಮಾಣಿಕತೆಯನ್ನು ಗುರುತಿಸಿದನು ಮತ್ತು ಅವರ ತ್ಯಾಗ ಪದ್ಧತಿಗಳಲ್ಲಿ ಅವರೊಂದಿಗೆ ಸೇರಲು ಸಾಧ್ಯವಾಗದಿದ್ದರೂ ಅವನು ಅವರೊಂದಿಗೆ ಸೇವಕನಾಗಿ ಉಳಿಯಬಹುದು ಎಂದು ಹೇಳಿದನು. ಆದಾಗ್ಯೂ ಶೂದ್ರನು ಆಧ್ಯಾತ್ಮಿಕ ಮಾರ್ಗವನ್ನು ಅನುಸರಿಸಲು ದೃಢನಿಶ್ಚಯವನ್ನು ಹೊಂದಿದ್ದನು. ಅವನು ಆಶ್ರಯದಿಂದ ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ಗುಡಿಸಲನ್ನು ನಿರ್ಮಿಸಿದನು ಮತ್ತು ಕಟ್ಟುನಿಟ್ಟಾದ ಆಚರಣೆಗಳು ಮತ್ತು ಪ್ರತಿಜ್ಞೆಗಳ ಜೀವನವನ್ನು ನಡೆಸಲು ಪ್ರಾರಂಭಿಸಿದನು. ಅವನು ಮಾತಿನಿಂದ ದೂರವಿದ್ದನು. ದಿನಕ್ಕೆ 3 ಬಾರಿ ಸ್ನಾನ ಮಾಡಿದನು. ಆಹಾರ ಮತ್ತು ನಿದ್ರೆಗೆ ಸಂಬಂಧಿಸಿದ ಇತರ ಪ್ರತಿಜ್ಞೆಗಳನ್ನು ಮಾಡಿದನು. ದೇವತೆಗಳಿಗೆ ಯಜ್ಞಗಳನ್ನು ಮಾಡಿದನು ಮತ್ತು ಯಜ್ಞದ ಬೆಂಕಿಯ ಮೇಲೆ ಧೂಪವನ್ನು ಸುರಿಸಿದನು. ಕಾಲ ಕಳೆದಂತೆ ಒಬ್ಬ ತಪಸ್ವಿ ಋಷಿಯು ಶೂದ್ರನ ಆಶ್ರಮಕ್ಕೆ ಭೇಟಿ ನೀಡಲು ಬಂದನು. ಇಬ್ಬರು ವಿವಿಧ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದರು ಮತ್ತು ಶೂದ್ರನು ತನ್ನ ತಲೆಯನ್ನು ಪಶ್ಚಿಮಕ್ಕೆ ತಿರುಗಿಸಿ ದಕ್ಷಿಣಕ್ಕೆ ಒಂದು ಋಷಿ ಪೀಠವನ್ನು ಸ್ಥಾಪಿಸಿದ್ದನ್ನು ಋಷಿ ಗಮನಿಸಿದನು. ಇದು ಸುಗ್ರೀವಾಜ್ಞೆಗೆ ವಿರುದ್ಧವಾಗಿತ್ತು ಮತ್ತು ಋಷಿಯು ಮೃದುವಾಗಿ ಶೂದ್ರನನ್ನು ಸರಿಪಡಿಸಿ ಶ್ರಾದ್ದ ವಿಧಿಗಳನ್ನು ಹೇಗೆ ಸರಿಯಾಗಿ ನಿರ್ವಹಿಸಬೇಕು ಎಂದು ಸೂಚಿಸಿದನು. ಶೂದ್ರನು ಋಷಿಯ ನಿರ್ದೇಶನಗಳನ್ನು ಅನುಸರಿಸಿದನು.
ಸಮಾರಂಭದ ಪ್ರತಿಯೊಂದು ಅಂಶದ ಬಗ್ಗೆ ಮಾರ್ಗದರ್ಶನ ಪಡೆದನು. ಪಿತೃಗಳ ಗೌರವಾರ್ಥ ವಿಧಿಗಳನ್ನು ಪೂರ್ಣಗೊಳಿಸಿದ ನಂತರ ಋಷಿಯು ತನ್ನ ಆಧ್ಯಾತ್ಮಿಕ ಪ್ರಯಾಣವನ್ನು ಮುಂದುವರಿಸಲು ಶೂದ್ರನನ್ನು ಬಿಟ್ಟು ಹೊರಟು ಹೋದನು. ದೀರ್ಘಕಾಲದವರೆಗೆ ಶೂದ್ರನು ತನ್ನ ತಪಸ್ಸು ಮತ್ತು ಪ್ರತಿಜ್ಞೆಗಳನ್ನು ಅಭ್ಯಾಸ ಮಾಡಿದನು. ಅಂತಿಮವಾಗಿ ಆ ಕಾಡಿನಲ್ಲಿ ಅವನ ಮರಣವನ್ನು ಎದುರಿಸಿದನು. ಆದಾಗ್ಯೂ ತನ್ನ ಆಚರಣೆಗಳ ಮೂಲಕ ಪಡೆದ ಅರ್ಹತೆಯಿಂದಾಗಿ ಶೂದ್ರನು ಒಬ್ಬ ಮಹಾನ್ ರಾಜನ ಕುಟುಂಬದಲ್ಲಿ ಮರುಜನ್ಮ ಪಡೆದನು. ಅವನು ದೊಡ್ಡ ವೈಭವವನ್ನು ಹೊಂದಿ ಬೆಳೆದನು. ಆದರೆ ಶ್ರಾದ್ದ ವಿಧಿಗಳಲ್ಲಿ ಅವನಿಗೆ ಶಿಕ್ಷಣ ನೀಡಿದ ಋಷಿ ಒಬ್ಬ ಪುರೋಹಿತನ ಕುಟುಂಬದಲ್ಲಿ ಜನಿಸಿದನು. ಇಬ್ಬರು ತಮ್ಮ ಕ್ಷೇತ್ರಗಳಲ್ಲಿ ದೊಡ್ಡ ಜ್ಞಾನವನ್ನು ಗಳಿಸಲು ಪ್ರಾರಂಭಿಸಿದರು. ಋಷಿಯಿಂದ ಮರುಜನ್ಮ ಪಡೆದ ಬ್ರಾಹ್ಮಣನು ವೇದಗಳು, ಅಥರ್ವರು ಮತ್ತು ಇತರ ಪವಿತ್ರ ಗ್ರಂಥಗಳಲ್ಲಿ ಪಾರಂಗತನಾದನು. ಅವನು ಸಾಂಖ್ಯ ತತ್ವಶಾಸ್ತ್ರವನ್ನು ಕರಗತ ಮಾಡಿಕೊಳ್ಳನು ಮತ್ತು ಜ್ಯೋತಿಷ್ಯ ಮತ್ತು ಖಗೋಳಶಾಸ್ತ್ರದಲ್ಲಿ ಉತ್ಕೃಷ್ಟನಾಗಿದ್ದನು. ಏತನ್ಮಧ್ಯೆ ಈಗ ರಾಜಕುಮಾರನಾಗಿದ್ದ ಶೂದ್ರನು ದೊಡ್ಡ ಬುದ್ಧಿವಂತಿಕೆ ಮತ್ತು ಜ್ಞಾನದೊಂದಿಗೆ ಬೆಳೆದು ಅಂತಿಮವಾಗಿ ನ್ಯಾಯಯುತ ರಾಜನಾದನು. ವರ್ಷಗಳ ನಂತರ ಇಬ್ಬರು ತಮ್ಮ ಹಿಂದಿನ ಜೀವನವನ್ನು ತಿಳಿಯದೆ ಮತ್ತೆ ಭೇಟಿಯಾದರು. ಈಗ ಒಬ್ಬ ನಿಪುಣ ವಿದ್ವಾಂಸನಾಗಿದ್ದ ಬ್ರಾಹ್ಮಣನನ್ನು ರಾಜನ ಆಸ್ಥಾನದೊಂದಿಗೆ ತನ್ನ ಜ್ಞಾನವನ್ನು ಹಂಚಿಕೊಳ್ಳಲು ಆಹ್ವಾನಿಸಲಾಯಿತು. ಈಗ ಒಬ್ಬ ಬುದ್ಧಿವಂತ ಮತ್ತು ಸಹಾನುಭೂತಿಯುಳ್ಳ ಆಡಳಿತಗಾರನಾಗಿದ್ದ ಶೂದ್ರನು ಬ್ರಾಹ್ಮಣನು ಆಧ್ಯಾತ್ಮಿಕ ಆಚರಣೆಗಳ ಪ್ರಾಮುಖ್ಯತೆ ಮತ್ತು ಜ್ಞಾನದ ಅನ್ವೇಷಣೆಯ ಬಗ್ಗೆ ಮಾತನಾಡುವಾಗ ಶ್ರದ್ಧೆಯಿಂದ ಆಲಿಸಿದನು. ಅವರು ಮಾತನಾಡುವ ಹಸ್ತಿನಾಪುರದಲ್ಲಿ ಉತ್ಸಾಹಭರಿತ ಸಭೆಯ ನಡುವೆ ಪಾಂಡವರಲ್ಲಿ ಹಿರಿಯರಾದ ಯುಧಿಷ್ಠಿರನು ತನ್ನ ಬುದ್ಧಿವಂತ ಮೊಮ್ಮಗ ಭೀಷ್ಮನ ಸಲಹೆಯನ್ನು ಕೇಳಿದನು. ಆತನ ಮುಖದ ಮೇಲೆ ಕುತೂಹಲವನ್ನು ಕೆತ್ತಿದ ಆತ, ಹೇ ಪೂಜ್ಯರೇ, ಸಮೃದ್ಧಿಯ ದೇವತೆಯಾದ ಲಕ್ಷ್ಮಿ ಒಬ್ಬ ವ್ಯಕ್ತಿ ಅಥವಾ ಮಹಿಳೆಯಲ್ಲಿ ಎಲ್ಲಿ ವಾಸಿಸುತ್ತಾಳೆ ಎಂದು ಕೇಳಿದನು. ತನ್ನ ಹಿಂದಿನ ಘಟನೆಯೊಂದನ್ನು ನಿರೂಪಿಸಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ನೆನಪುಗಳಿಂದ ಹೊಳೆಯುತ್ತಿದ್ದವು. ನಾನು ತನ್ನ ಧ್ವಜದ ಮೇಲೆ ಮಕರ ಚಿಹ್ನೆಯನ್ನು ಹೊಂದಿದ್ದ ಸುಂದರ ರಾಜಕುಮಾರಿ ಮತ್ತು ಪ್ರದ್ಯುಮ್ನನ ತಾಯಿ ರುಕ್ಮಿಣಿಯೊಂದಿಗೆ ನಡೆಸಿದ ಸಂಭಾಷಣೆಯನ್ನು ನಾನು ನೆನಪಿಸಿಕೊಳ್ಳುತ್ತೇನೆ. ಅವಳು ದೈವಿಕ ರಾಜಕುಮಾರನಾದ ಕೃಷ್ಣನ ಪಕ್ಕದಲ್ಲಿ ಕುಳಿತಿದ್ದ, ನೀವು ಯಾರನ್ನು ಮೆಚ್ಚುತ್ತೀರಿ ಮತ್ತು ಆಶೀರ್ವದಿಸುತ್ತೀರಿ ಮತ್ತು ನೀವು ಯಾರ ಮೇಲೆ ದಯೆ ತೋರಿಸುವುದಿಲ್ಲ ಎಂದು ಲಕ್ಷ್ಮಿಯನ್ನು ಕೇಳಿದಳು. ಚಂದ್ರನಂತೆ ಪ್ರಕಾಶಮಾನವಾದ ಮುಖವುಳ್ಳ ಲಕ್ಷ್ಮಿ ರುಕ್ಮಿಣಿಯ ಪ್ರಶ್ನೆಗೆ ದಯೆಯಿಂದ ಮುಗುಳ್ನಕ್ಕಳು. ನಾನು ವಾಕ್ಚಾತುರ್ಯ ಸಕ್ರಿಯ ಮತ್ತು ತಮ್ಮ ಕರ್ತವ್ಯಗಳ ಬಗ್ಗೆ ಗಮನ ಹರಿಸುವವನಲ್ಲಿ ವಾಸಿಸುತ್ತಿದ್ದೇನೆ ಎಂದು ಅವಳು ಉತ್ತರಿಸಿದಳು. ಕೋಪದಿಂದ ಮುಕ್ತ, ಕೃತಜ್ಞತೆ ಮತ್ತು ಸ್ವಯಂನಿಯಂತ್ರಿತ ಮತ್ತು ಎಲ್ಲಾ ಜೀವಿಗಳ ಬಗ್ಗೆ ಸಹಾನುಭೂತಿಯಿಂದ ತುಂಬಿದ ಹೃದಯ ಹೊಂದಿರುವವನು ನಾನು ಅಜಾಗರೂಕ, ನಂಬಿಕೆಯಿಲ್ಲದ ಅಥವಾ ಕಾಮಾಸಕ್ತಿಯುಳ್ಳವರಲ್ಲಿ ವಾಸಿಸುವುದಿಲ್ಲ, ಅಥವಾ ತಮ್ಮ ಹಿರಿಯರ ಬಗ್ಗೆ ಕಠಿಣ ಪದಗಳನ್ನು ಬಳಸುವ, ಕದಿಯುವ ಅಥವಾ ದ್ವೇಷವನ್ನು ಆಶ್ರಯಿಸುವವರಲ್ಲಿ ವಾಸಿಸುವುದಿಲ್ಲ. ಲಕ್ಷ್ಮಿಯ ಮಾತುಗಳನ್ನು ಕೇಳುತ್ತಿದ್ದಂತೆ ರುಕ್ಮಿಣಿಯ ಕಣ್ಣುಗಳು ಅಗಲವಾದವು ಮತ್ತು ಮಹಿಳೆಯರ ಬಗ್ಗೆ ಏನು ಅವಳು ಕೇಳಿದಳು. ಅವರಲ್ಲಿ ಯಾರನ್ನು ನೀವು ನಿಮ್ಮ ಉಪಸ್ಥಿತಿಯಿಂದ ಆಶೀರ್ವದಿಸುತ್ತೀರಿ? ಲಕ್ಷ್ಮಿಯ ನಗು ಹೆಚ್ಚಾಯಿತು. ನಾನು ಸತ್ಯ ಮತ್ತು ಪ್ರಾಮಾಣಿಕತೆಗೆ ಬದ್ಧರಾಗಿರುವ ದೇವತೆಗಳನ್ನು ಪೂಜಿಸುವ ಮತ್ತು ತಮ್ಮ ಮನೆಯ ಕರ್ತವ್ಯಗಳನ್ನು ಕಾಳಜಿಯಿಂದ ನಿರ್ವಹಿಸುವ ಮಹಿಳೆಯರಲ್ಲಿ ವಾಸಿಸುತ್ತಿದ್ದೇನೆ. ನಾನು ಸತ್ಯವಂತ, ಸುಂದರ ಮತ್ತು ಎಲ್ಲಾ ಸದ್ಗುಣಗಳಿಂದ ಆಶೀರ್ವದಿಸಲ್ಪಟ್ಟ ಮಹಿಳೆಯರಲ್ಲಿ ವಾಸಿಸುತ್ತಿದ್ದೇನೆ. ಆದರೆ ನಾನು ಅಶುದ್ಧ ಅಥವಾ ವಿವಾದಗಳು ಮತ್ತು ಜಗಳಗಳನ್ನು ಇಷ್ಟಪಡುವ ಮಹಿಳೆಯರನ್ನು ತಪ್ಪಿಸುತ್ತೇನೆ. ಲಕ್ಷ್ಮಿ ಮಾತನಾಡುತ್ತಿರುವಾಗ ಭೀಷ್ಮನ ಕಣ್ಣುಗಳು ದೂರವನ್ನು ದಿಟ್ಟಿಸಿ ನೋಡುತ್ತಿದ್ದವು. ಅವರು ವಿವಿಧ ರೂಪಗಳಲ್ಲಿ ಆಕೆಯ ಉಪಸ್ಥಿತಿಯನ್ನು ಲೆಕ್ಕವಿಲ್ಲದಷ್ಟು ಬಾರಿ ನೋಡಿದ್ದನ್ನು ನೆನಪಿಸಿಕೊಳ್ಳುತ್ತಿದ್ದವು. ನೀವು ಕನ್ಯೆಯರು, ಆಭರಣಗಳು, ಉತ್ತಮ ಉಡುಪುಗಳು, ತ್ಯಾಗಗಳು, ಮಳೆಯಿಂದ ತುಂಬಿದ ಮೋಡಗಳು, ಪೂರ್ಣವಾಗಿ ಉಬ್ಬಿದ ಕಮಲಗಳು ಮತ್ತು ಶರತ್ಕಾಲದ ಆಕಾಶವನ್ನು ಸುತ್ತುವರೆದಿರುವ
ನಕ್ಷತ್ರಗಳಲ್ಲಿ ವಾಸಿಸುತ್ತಿರುವುದನ್ನು ನಾನು ನೋಡಿದ್ದೇನೆ ಎಂದು ಅವರು ಹೇಳಿದರು. ನೀವು ಆನೆಗಳು, ಹಸುವಿನ ಲೇಖನೆಗಳು, ಉತ್ತಮ ಆಸನಗಳು, ಪೂರ್ಣವಾಗಿ ಉಬ್ಬಿದ ಕಮಲಗಳಿಂದ ಅಲಂಕರಿಸಲ್ಪಟ್ಟ ಸರೋವರಗಳು ಮತ್ತು ಅವುಗಳ ಹಾದಿಯಲ್ಲಿ ಸಿಹಿಯಾಗಿ ಬೊಬ್ಬೆ ಹೊಡೆಯುವ ನದಿಗಳಲ್ಲಿಯೂ ವಾಸಿಸುತ್ತೀರಿ. ಯುಧಿಷ್ಠಿರನು ಭೀಷ್ಮನ ಮಾತುಗಳನ್ನು ಕೇಳಿದಾಗ ಅವನ ಕಣ್ಣುಗಳು ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಲಕ್ಷ್ಮಿಯ ಉಪಸ್ಥಿತಿಯು ಕೇವಲ ಭೌತಿಕ ರೂಪಗಳಿಗೆ ಸೀಮಿತವಾಗಿಲ್ಲ, ಆದರೆ ಅವಳ ಗುಣಗಳನ್ನು ಸಾಕಾರಗೊಳಿಸಿದವರ ಹೃದಯಗಳಲ್ಲಿ ಕಂಡುಬರುತ್ತದೆ ಎಂದು ಅವನು ಅರಿತುಕೊಂಡನು. ಅಂತಿಮವಾಗಿ ಭೀಷ್ಮನು ತನ್ನ ಕಥೆಯನ್ನು ಹೀಗೆ ಹೇಳುತ್ತಾ ಮುಕ್ತಾಯಗೊಳಿಸುತ್ತಾನೆ. ಲಕ್ಷ್ಮಿ ನಾರಾಯಣನಲ್ಲಿ ವಾಸಿಸುತ್ತಾಳೆ. ಆತನಲ್ಲಿ ಸದಾಚಾರ, ಬ್ರಾಹ್ಮಣರ ಬಗೆಗಿನ ಭಕ್ತಿ ಮತ್ತು ಸಮ್ಮತಿಯು ಸದಾ ಇರುತ್ತದೆ ಮತ್ತು ಅವನೇ ಅತ್ಯುತ್ತಮ ಗತಿ. ರಾಜ ಯುಧಿಷ್ಠಿರನ ಆಸ್ಥಾನದಲ್ಲಿ ಸಂಯೋಗದ ಕ್ರಿಯೆಯಿಂದ ಯಾವ ಲಿಂಗವು ಹೆಚ್ಚು ಸಂತೋಷವನ್ನು ಪಡೆಯುತ್ತದೆ ಎಂಬ ಪ್ರಶ್ನೆ ಉದ್ಭವಿಸಿತು. ರಾಜನು ಭೀಷ್ಮನ ಸಲಹೆಯನ್ನು ಕೇಳಿದನು. ಅವರು ಈ ವಿಷಯವನ್ನು ವಿವರಿಸಲು ಪ್ರಾಚೀನ ನಿರೂಪಣೆಯನ್ನು ಹಂಚಿಕೊಂಡರು. ಇಂದಿನ ದಿನಗಳಲ್ಲಿ ಬುದ್ಧಿವಂತಿಕೆ ಮತ್ತು ಸದ್ಗುಣಗಳಿಗೆ ಹೆಸರುವಾಸಿಯಾಗಿದ್ದ ಬಂದಸ್ವಾನ ಎಂಬ ಹೆಸರಿನ ನೀತಿವಂತರ ರಾಜನು ವಾಸಿಸುತ್ತಿದ್ದರು. ಅವನು ಮಕ್ಕಳಿಲ್ಲದವನಾಗಿದ್ದನು ಮತ್ತು ಸಂತತಿಯನ್ನು ಪಡೆಯಲು ಅವನು ಅಗ್ನಿಷ್ಠುತ ಯಜ್ಞವನ್ನು ಮಾಡಿದರು. ಇದನ್ನು ಪುರುಷರು ಪೂಜಿಸುತ್ತಾರೆ, ಆದರೆ ಆಕಾಶಗಳ ಮುಖ್ಯಸ್ಥನಾದ ಇಂದ್ರನು ಇಷ್ಟಪಡುವುದಿಲ್ಲ. ಇಂದ್ರನ ಅಸಮ್ಮತಿಯ ಹೊರತಾಗಿಯೂ ಯಜ್ಞವು ಬಂದಸ್ವಾರನಿಗೆ 100 ಪುತ್ರರನ್ನು ತಂದಿತು. ಒಂದು ದಿನ ಬೇಟೆಯಾಡುತ್ತಿದ್ದಾಗ ಬಂದಸ್ವಾನನು ಇಂದ್ರನಿಂದ ದಿಗ್ಭ್ರಮೆಗೊಂಡನು ಮತ್ತು ದಟ್ಟವಾದ ಕಾಡಿನಲ್ಲಿ ತನ್ನ ದಾರಿಯನ್ನು ಕಳೆದುಕೊಂಡನು. ಬಾಯಾರಿಕೆ ಮತ್ತು ಹಸಿವಿನಿಂದ ಬಳಲುತ್ತಿದ್ದ ಅವನು ಸುಂದರವಾದ ಸರೋವರದ ಮೇಲೆ ಎಡವಿ ಶುದ್ಧೀಕರಣಕ್ಕಾಗಿ ಅದರ ನೀರಿನಲ್ಲಿ ಮುಳುಗಿದನು. ಆಶ್ಚರ್ಯಕರವಾಗಿ ಅವನು ತನ್ನನ್ನು ತಾನು ಮಹಿಳೆಯಾಗಿ ಪರಿವರ್ತಿಸಿಕೊಂಡನು. ನಾಚಿಕೆ ಮತ್ತು ಗೊಂದಲದಿಂದ ತುಂಬಿದ ಬಾಂಧಸ್ವನನು ತನ್ನ ರೂಪದಲ್ಲಿನ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳಲು ಹೆಣಗಾಡುತ್ತಿದ್ದನು. ಅವನು ತನ್ನ ರಾಜಧಾನಿಗೆ ಹೇಗೆ ಮರಳುತ್ತಾನೆ, ತನ್ನ ರಾಜ್ಯವನ್ನು ನೋಡಿಕೊಳ್ಳುತ್ತಾನೆ ಮತ್ತು ತನ್ನ ಪುತ್ರರು, ಪತ್ನಿಯರು ಮತ್ತು ಪ್ರಜೆಗಳಿಗೆ ತನ್ನ ಪರಿವರ್ತನೆಯನ್ನು ವಿವರಿಸುತ್ತಾನೆ ಎಂದು ಅವನು ಆಶ್ಚರ್ಯಪಟ್ಟನು. ಒಬ್ಬ ಮಹಿಳೆಯಾಗಿ ಅವನು ತನ್ನ ಕುದುರೆಯನ್ನು ಮತ್ತೆ ಹತ್ತುವ ಬಗ್ಗೆ ದುರ್ಬಲ ಮತ್ತು ಅನಿಶ್ಚಿತತೆಯನ್ನು ಅನುಭವಿಸಿದನು. ಬಾಂಧಸ್ವಾನನು ತನ್ನ ರಾಜಧಾನಿಗೆ ಹಿಂದಿರುಗಿದನು. ಅಲ್ಲಿ ಅವನ ಪರಿವರ್ತಿತ ಸ್ಥಿತಿಯು ಅವನನ್ನು ನೋಡಿದ ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡಿತ್ತು. ತನ್ನ ಸಂಗಾತಿಗಳು, ಸಲಹೆಗಾರರು ಮತ್ತು ಮಕ್ಕಳನ್ನು ಕರೆದು ಅವರು ರಾಜ್ಯದ ಆರೈಕೆಯನ್ನು ಅವರಿಗೆ ವಹಿಸಿಕೊಟ್ಟರು. ಅವರು ಅರಣ್ಯಕ್ಕೆ ನಿವೃತ್ತರಾಗುವುದಾಗಿ ಹೇಳಿದರು. ಅಲ್ಲಿ ತಪಸ್ವಿಯ ಹಿಮ್ಮೆಟ್ಟುವಿಕೆಯಲ್ಲಿ ಅವರು ಮಹಿಳೆಯಾಗಿ 1 ಶತಮಾನದ ಗಂಡು ಮಕ್ಕಳಿಗೆ ಜನ್ಮ ನೀಡಿದರು. ತನ್ನ ರಾಜಧಾನಿಗೆ ಹಿಂದಿರುಗಿದ ನಂತರ ಬಾಂಧಸ್ವನನು ತನ್ನ ಹೊಸ ಮಕ್ಕಳನ್ನು ತನ್ನ ಮೂಲ ಸಂತತಿಗೆ ಪರಿಚಯಿಸಿದನು. ರಾಜ್ಯವನ್ನು ಹಂಚಿಕೊಳ್ಳುವಂತೆ ಮತ್ತು ಸಹೋದರರಾಗಿ ಒಟ್ಟಾಗಿ ಆಳುವಂತೆ ಅವರನ್ನು ಒತ್ತಾಯಿಸಿದನು. ಈ ಸಾಮರಸ್ಯವನ್ನು ಗಮನಿಸಿ ಆಕಾಶಗಳ ಮುಖ್ಯಸ್ಥನಾದ ಇಂದ್ರನು ರಾಜನನ್ನು ಮಹಿಳೆಯಾಗಿ ಪರಿವರ್ತಿಸುವ ಪರಿಣಾಮಗಳ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದನು. ತಾನು ಹಾನಿ ಮಾಡುವ ಬದಲು ಅಜಾಗರೂಕತೆಯಿಂದ ಒಳ್ಳೆಯದನ್ನು ಮಾಡಿದ್ದೇನೆ ಎಂದು ಅವನು ಅರಿತುಕೊಂಡನು. ಇಂದ್ರನು ಬ್ರಾಹ್ಮಣನ ರೂಪವನ್ನು ಸ್ವೀಕರಿಸಿದನು ಮತ್ತು ರಾಜಧಾನಿಗೆ ಭೇಟಿ ನೀಡಿದನು. ಅಲ್ಲಿ ಅವನು ಶಾಂತಿಯಿಂದ ಒಟ್ಟಿಗೆ ವಾಸಿಸುವ ಮಕ್ಕಳ 2 ಗುಂಪುಗಳನ್ನು ಕಂಡುಹಿಡಿದರು. ಭಿನ್ನಾಭಿಪ್ರಾಯವನ್ನು ಬಿತ್ತಲು ಒಂದೇ ತಂದೆಯಾದ ಕಶ್ಯಪನಿಂದ ಜನಿಸಿದ ದೇವರುಗಳು ಮತ್ತು ಅಸುರರು ಸಹ ಸಾರ್ವಭೌಮತ್ವದ ಬಗ್ಗೆ ಜಗಳವಾಡುತ್ತಿದ್ದರು ಎಂದು ಅವರಿಗೆ ನೆನಪಿಸಿದನು. ಇಂದ್ರನು ರಾಜಕುಮಾರವಿರೇ ಪರಸ್ಪರ ಶಾಂತಿಯಿಂದ ಇರಬಾರದು ಎಂದು ಬಿಸುಗುಟ್ಟಿದನು ಮತ್ತು ಅವನ ಮಾತುಗಳು ಭಿನ್ನಾಭಿಪ್ರಾಯದ ಬೀಜಗಳನ್ನು ಬಿತ್ತಿದ. ಮಕ್ಕಳ 2 ಗುಂಪುಗಳು ಶೀಘ್ರದಲ್ಲೇ ಯುದ್ಧದಲ್ಲಿ ಮುಖಾಮುಖಿಯಾದವು ಮತ್ತು ಬಾಂಧಸ್ವಾನನ ಮೂಲ ಪುತ್ರರು ಟೈಮ್ನಿಂದ ಕೊಲ್ಲಲ್ಪಟ್ಟರು. ಈಗ ತಪಸ್ವಿ ಮಹಿಳೆಯಾಗಿದ್ದ ರಾಜನು ದುಃಖದಲ್ಲಿ ಮುಳುಗಿ ಅವಳ ವಿಲಾಪಗಳನ್ನು ಸುರಿಸಿದನು. ಇನ್ನು ಬ್ರಾಹ್ಮಣನ ವೇಷದಲ್ಲಿ ಇಂದ್ರನು
ಅವಳ ಮುಂದೆ ಕಾಣಿಸಿಕೊಂಡನು ಮತ್ತು ಅವಳ ದುಃಖದ ಬಗ್ಗೆ ಕೇಳಿದನು. ಒಬ್ಬ ಪುರುಷನಿಂದ ಹಿಡಿದು ಸನ್ಯಾಸಿಯ ಆಶ್ರಯದಲ್ಲಿ ಮಹಿಳೆಯಾಗಿ 100 ಪುತ್ರರನ್ನು ಪಡೆದ ತನ್ನ ಪರಿವರ್ತನೆಯ ಕಥೆಯನ್ನು ಭಾನುಸ್ವಾಮಿನು ವಿವರಿಸಿದನು. ಇಂದ್ರನ ಗೌರವವನ್ನು ಪ್ರಾರ್ಥಿಸದೆ ತಾನು ಅಗ್ನಿಷ್ಟು ತರಗೆದ್ದವನು ಮಾಡಿದ್ದೇನೆ ಎಂದು ಆಕೆ ಒಪ್ಪಿಕೊಂಡರು. ಬುದ್ಧಿವಂತಿಕೆಯ ಚರ್ಚೆಯ ನಡುವೆ ನೀತಿವಂತ ರಾಜ ಯುಧಿಷ್ಠಿರನು ಪೂಜ್ಯ ಋಷಿಯಾದ ಭೀಷ್ಮನನ್ನು ಆಳವಾದ ಪ್ರಶ್ನೆಯೊಂದನ್ನು ಕೇಳಿದನು. ಜೀವನದ ಪ್ರಯಾಣವನ್ನು ಸುಲಭವಾಗಿ ಮತ್ತು ಪ್ರಶಾಂತತೆಯಿಂದ ನಡೆಸಲು ಮನುಷ್ಯನು ಏನು ಮಾಡಬೇಕು? ಈ ಜಗತ್ತಿನಲ್ಲಿ ಒಬ್ಬನು ತನ್ನನ್ನು ಹೇಗೆ ನಡೆಸಿಕೊಳ್ಳಬಹುದು ಮತ್ತು ಈ ಜೀವನ ಮತ್ತು ಮುಂದಿನ ಜೀವನ ಎರಡರಲ್ಲೂ ಶಾಂತಿಯುತ ಅಸ್ತಿತ್ವಕ್ಕೆ ಯಾವ ಆಚರಣೆಗಳು ನಮ್ಮನ್ನು ಕರೆದೊಯ್ಯುತ್ತವೆ ಎಂದು ಕೇಳಿದನು. ಭೀಷ್ಮನು ತನ್ನ ಚುಚ್ಚುವ ನೋಟ ಮತ್ತು ಪ್ರಾಚೀನ ಬುದ್ಧಿವಂತಿಕೆಯಿಂದ ಸದ್ಗುಣಶೀಲ ಜೀವನದ ರಹಸ್ಯಗಳನ್ನು ಬಿಚ್ಚಿಡಲು ಪ್ರಾರಂಭಿಸಿದನು. ಒಬ್ಬರ ಆತ್ಮಕ್ಕೆ ನೋವುಂಟು ಮಾಡುವ ಕ್ರಿಯೆಗಳನ್ನು ತಪ್ಪಿಸುವ ಮಹತ್ವವನ್ನು ಅವನು ಹೇಳಿದನು. ನಮ್ಮ ದೇಹಗಳೊಂದಿಗೆ ಎಂದಿಗೂ ಮಾಡಬಾರದ 3 ಕ್ರಿಯೆಗಳಿವೆ: ಇತರರ ಜೀವವನ್ನು ತೆಗೆದುಕೊಳ್ಳುವುದು, ಇನ್ನೊಬ್ಬರಿಗೆ ಸೇರಿದದನ್ನು ಕದಿಯುವುದು ಮತ್ತು ಇನ್ನೊಬ್ಬ ವ್ಯಕ್ತಿಯ ಪತ್ನಿಯ ಸಂತೋಷದಲ್ಲಿ ತೊಡಗುವುದು ಎಂದು ಅವನು ಹೇಳಿದನು. ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಭೀಷ್ಮನ ಮಾತುಗಳು ಗಾಳಿಯಲ್ಲಿ ತೂಗಾಡುತ್ತಿರುವಾಗ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸುತ್ತಿದ್ದನು. ಭೀಷ್ಮನು ಕೇವಲ ಸಿದ್ಧಾಂತವನ್ನು ಮಾತನಾಡುತ್ತಿಲ್ಲ, ಆದರೆ ವರ್ಷಗಳ ಚಿಂತನೆಯಿಂದ ಮತ್ತು ಆತ್ಮಾವಲೋಕನದಿಂದ ಪಡೆದ ಕಾಲಾತೀತ ಬುದ್ಧಿವಂತಿಕೆಯನ್ನು ಹಂಚಿಕೊಳ್ಳುತ್ತಿದ್ದಾನೆ ಎಂದು ಅವನಿಗೆ ತಿಳಿದಿತ್ತು. ಮತ್ತು ಮಾತಿನ ಬಗ್ಗೆ ಏನುಲೆಂದು ಯುಧಿಷ್ಠಿರನು ಕುತೂಹಲದಿಂದ ಕೇಳಿದನು. ಎಂದಿಗೂ ತೊಡಗಿಸಿಕೊಳ್ಳಬಾರದ 4 ಮಾತುಗಳನ್ನು ಪಟ್ಟಿ ಮಾಡಿದಾಗ ಭೀಷ್ಮರ ಅಭಿವ್ಯಕ್ತಿ ಕಠಿಣವಾಯಿತು. ಕೆಟ್ಟ ಸಂಭಾಷಣೆ, ಕಠಿಣ ಮಾತುಗಳು, ಇತರರ ತಪ್ಪುಗಳ ಬಗ್ಗೆ ಗಾಸಿಪ್ ಮಾಡುವುದು ಮತ್ತು ಸುಳ್ಳುಗಳು. ಅವನ ಧ್ವನಿಯು ಕಲುಷಿತ ನೀರಿನ ಅಪಾಯಗಳ ವಿರುದ್ಧ ಸೌಮ್ಯವಾದ ಪ್ರವಾಹದ ಎಚ್ಚರಿಕೆಯಂತೆ ಇತ್ತು. ಈ ಕ್ರಿಯೆಗಳು, ಅವರು ಹೇಳಿದರು, ನಮ್ಮನ್ನು ಮರಳಿ ಪಡೆಯಲಾಗದ ಹಾದಿಯಲ್ಲಿ ಕರೆದೊಯ್ಯಬಹುದು. ಭೀಷ್ಮನು ಮನಸ್ಸಿನ 3 ಕ್ರಿಯೆಗಳನ್ನು ಬಹಿರಂಗಪಡಿಸಿದಾಗ ಯುಧಿಷ್ಠಿರನ ಕಣ್ಣುಗಳು ವಿಶಾಲವಾದವು. ಇತರರಿಗೆ ಸೇರಿದದ್ದನ್ನು ಅಪೇಕ್ಷಿಸುವುದು, ಇತರರಿಗೆ ಹಾನಿಯನ್ನುಂಟು ಮಾಡುವುದು ಮತ್ತು ವೇದಗಳ ಪವಿತ್ರ ಬೋಧನೆಗಳನ್ನು ತಿರಸ್ಕರಿಸುವುದು. ಈ ಪದಗಳ ಭಾರದಿಂದ ಗಾಳಿಯು ಭಾರವಾಯಿತು. ವಾಸ್ತವದ ಬಟ್ಟೆಯನ್ನು ಭೀಷ್ಮನ ಬುದ್ಧಿವಂತಿಕೆಯಿಂದ ಪರಿವರ್ತಿಸಲಾಗುತ್ತಿದೆ ಎಂಬಂತೆ ಒಂದು ಆಳವಾದ ಉಸಿರಿನೊಂದಿಗೆ ಯುಧಿಷ್ಠಿರನು ಈ ಮಾರ್ಗವನ್ನು ಅನುಸರಿಸುವವರಿಗೆ ಮುಂದೆ ಏನಿದೆ ಎಂದು ಕೇಳಿದನು. ಭೀಷ್ಮನ ಕಣ್ಣುಗಳು ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳಂತೆ ಹೊಳೆಯುತ್ತಿದ್ದವು. ಒಳ್ಳೆಯ ಮತ್ತು ಕೆಟ್ಟ ಕೃತ್ಯಗಳನ್ನು ಮಾಡುವುದರಿಂದ ಒಬ್ಬರು ಅದರ ಪರಿಣಾಮಗಳನ್ನು ಪಡೆಯುವುದು ಖಚಿತ. ಇದಕ್ಕಿಂತ ಖಚಿತವಾದದ್ದು ಯಾವುದೂ ಇಲ್ಲ. ಅವನ ಮಾತುಗಳು ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಪ್ರತಿ ಕ್ರಿಯೆಯು ನಮ್ಮ ಮತ್ತು ಇತರರ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನೆನಪಿಸುತ್ತದೆ. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಭೂಪ್ರದೇಶದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದ ಯುಧಿಷ್ಠಿರನು ತನ್ನ ಮೇಲೆ ಸ್ಪಷ್ಟತೆಯ ಭಾವವನ್ನು ಅನುಭವಿಸಿದನು. ತನಗೆ ಒಂದು ಅಮೂಲ್ಯವಾದ ಉಡುಗೊರೆಯನ್ನು ನೀಡಲಾಗಿದೆ ಎಂದು ಅವನಿಗೆ ತಿಳಿದಿತು. ಕರುಣೆ, ದಯೆ ಮತ್ತು ಸಮಗ್ರತೆಯಿಂದ ಜೀವನದ ಸವಾಲುಗಳನ್ನು ಎದುರಿಸುವ ಬುದ್ಧಿವಂತಿಕೆ. ಮತ್ತು ಅವನು ಭೀಷ್ಮನನ್ನು ನೋಡಿದಾಗ ತನ್ನ ಸ್ವಂತ ಆತ್ಮದ ಪ್ರತಿಬಿಂಬವನ್ನು ಕಂಡನು. ಇದು ಸದ್ಗುಣದ ಜೀವನವನ್ನು ನಡೆಸುವುದರಲ್ಲಿ ನಿಜವಾದ ಸ್ವಾತಂತ್ರ್ಯವಿದೆ ಎಂದು ನೆನಪಿಸುತ್ತದೆ. ಈ ಕ್ಷಣದಲ್ಲಿ ಮುಂದಿನ ಹಾದಿಯು ಭಯ ಅಥವಾ ಅನಿಶ್ಚಿತತೆಯಲ್ಲ, ಆದರೆ ಧೈರ್ಯ ಮತ್ತು ಬುದ್ಧಿವಂತಿಕೆಯ ಮಾರ್ಗವಾಗಿದೆ ಎಂದು ಯುಧಿಷ್ಠಿರನು ಅರ್ಥಮಾಡಿಕೊಂಡನು. ಪೂಜ್ಯ ಋಷಿಮುನಿಗಳು ಮತ್ತು ಪರಾಕ್ರಮಶಾಲಿ ರಾಜ ಯುಧಿಷ್ಠಿರನ ಸಭೆಯ ನಡುವೆ ಕುರುಗಳ ಪೂಜ್ಯ ಮೊಮ್ಮಗನಾದ ಭೀಷ್ಮನನ್ನು ಬ್ರಹ್ಮಾಂಡದ ಒಡೆಯನಾದ ಮಹಾದೇವನ ಸದ್ಗುಣಗಳನ್ನು ವಿವರಿಸಲು ಕೇಳಲಾಯಿತು. ತಾನು ಕೇವಲ
ನಶ್ವರನಾಗಿದ್ದೇನೆ. ಮಹೇಶ್ವರನ ವೈಭವವನ್ನು ಸಂಪೂರ್ಣವಾಗಿ ಗ್ರಹಿಸಲು ಅಸಮರ್ಥನಾಗಿದ್ದೇನೆ ಎಂದು ಒಪ್ಪಿಕೊಂಡು ವಿನಮ್ರತೆ ಮತ್ತು ಗೌರವದಿಂದ ಭೀಷ್ಮನು ತನ್ನ ಕಥೆಯನ್ನು ಪ್ರಾರಂಭಿಸಿದನು. ಗಂಗಾ ನದಿಯ ಮಗನೇ, ಭೀಷ್ಮನು ಹೇಳಿದನು, ಬ್ರಹ್ಮಾಂಡದ ಒಡೆಯನಾದ ಮಹೇಶ್ವರನ ಎಲ್ಲಾ ಹೆಸರುಗಳನ್ನು ನೀನು ಕೇಳಿದ್ದೀಯವೋ ದೊಡ್ಡವನೇ. ಈಸಾ ಮತ್ತು ಶಂಭು ಎಂದು ಕರೆಯಲ್ಪಡುವ ಅವನಿಗೆ ಅನ್ವಯವಾಗುವ ಎಲ್ಲಾ ಹೆಸರುಗಳನ್ನು ನೀನು ನಮಗೆ ಹೇಳುತ್ತೀಯಾ? ಒಬ್ರು ಅಥವಾ ವಿಶಾಲ ಎಂದು ಕರೆಯಲ್ಪಡುವ ಅವನಿಗೆ ಅನ್ವಯವಾಗುವ ಎಲ್ಲಾ ಹೆಸರುಗಳನ್ನು ನೀನು ನಮಗೆ ಹೇಳುತ್ತೀಯಾ? ತನ್ನ ರೂಪಕ್ಕೆ ಬ್ರಹ್ಮಾಂಡವನ್ನು ಹೊಂದಿರುವವನು, ಎಲ್ಲಾ ದೇವತೆಗಳ ಮತ್ತು ಅಸುರರ ಪ್ರಸಿದ್ಧಗೂ ಅದನ್ನು ಸ್ವಯಂಭೂ ಸ್ವಯಂ ಸೃಷ್ಟಿ ಎಂದು ಕರೆಯಲಾಗುತ್ತದೆ ಮತ್ತು ಇದು ಬ್ರಹ್ಮಾಂಡದ ಮೂಲ ಮತ್ತು ವಿಸರ್ಜನೆಗೆ ಕಾರಣವಾಗಿದೆ. ಭೀಷ್ಮನು ವಿರಾಮಗೊಳಿಸಿ ತನ್ನ ಆಲೋಚನೆಗಳನ್ನು ಸಂಗ್ರಹಿಸುತ್ತಾ ಮುಂದುವರಿಯುತ್ತಾನೆ. ಅವನು ಬ್ರಹ್ಮಾಂಡದ ಎಲ್ಲದರಲ್ಲೂ ವ್ಯಾಪಿಸಿದ್ದಾನೆ ಮತ್ತು ಇನ್ನೂ ಎಲ್ಲಿಯೂ ಕಾಣಿಸುವುದಿಲ್ಲ. ಅವನು ಸಾರ್ವತ್ರಿಕ ಆತ್ಮ ಮತ್ತು ಪ್ರಜ್ಞಾ ತಿಳುವಳಿಕೆಯುಳ್ಳ ಆತ್ಮದ ಸೃಷ್ಟಿಕರ್ತನಾಗಿದ್ದಾನೆ ಮತ್ತು ಅವನು ಅವರ ಒಡೆಯನಾಗಿದ್ದಾನೆ. ಬ್ರಹ್ಮನಿಂದ ಹಿಡಿದು ಪಿಶಾಚಗಳವರೆಗಿನ ಎಲ್ಲಾ ದೇವತೆಗಳು ಅವನನ್ನು ಆರಾಧಿಸುತ್ತಾರೆ ಮತ್ತು ಪೂಜಿಸುತ್ತಾರೆ. ಅವನು ಪ್ರಕೃತಿ ಮತ್ತು ಪುರುಷ ಎರಡನ್ನೂ ಮೀರಿಸುತ್ತಾನೆ. ಭೀಷ್ಮನು ಮಾತನಾಡುತ್ತಿದ್ದಂತೆ ಆತನ ಮಾತುಗಳು ಪರಮಾತ್ಮನ ಬಗೆಗಿನ ಭಯ ಮತ್ತು ಗೌರವದಿಂದ ಸುರಿಯತೊಡಗಿದವು. ಯೋಗದ ಪರಿಚಯವಿರುವ ಮತ್ತು ತತ್ವಗಳ ಜ್ಞಾನವನ್ನು ಹೊಂದಿರುವ ಋಷಿಗಳು ಆತನ ಬಗ್ಗೆ ಯೋಚಿಸುತ್ತಾರೆ ಮತ್ತು ಪ್ರತಿಬಿಂಬಿಸುತ್ತಾರೆ. ಆತ ಅವಿನಾಭಾವ ಮತ್ತು ಪರಮಬ್ರಹ್ಮನಾಗಿದ್ದಾನೆ. ಆತನು ಅಸ್ತಿತ್ವದಲ್ಲಿದ್ದಾನೆ ಮತ್ತು ಅಸ್ತಿತ್ವದಲ್ಲಿಲ್ಲ. ಮಹಾದೇವನ ಅನಂತ ಶಕ್ತಿ ಮತ್ತು ಬುದ್ಧಿವಂತಿಕೆಯ ಬಗ್ಗೆ ಮಾತನಾಡುವಾಗ ಭೀಷ್ಮನ ಕಣ್ಣುಗಳು ಮರ್ತ್ಯ ರಾಜ್ಯವನ್ನು ಮೀರಿ ನೋಡುತ್ತಿರುವಂತೆ ತೋರುತ್ತಿತ್ತು. ಪ್ರಕೃತಿ ಮತ್ತು ಪುರುಷ ಇಬ್ಬರನ್ನು ತನ್ನ ಶಕ್ತಿಯ ಮೂಲಕ ಪ್ರೇರೇಪಿಸುತ್ತಾ ಆತನು ಅದರಿಂದ ಸೃಷ್ಟಿಸಿದ ಸೃಷ್ಟಿಗಳ ಸಾರ್ವತ್ರಿಕ ಒಡೆಯನಾದ ಬ್ರಹ್ಮನನ್ನು ಸೃಷ್ಟಿಸಿದನು. ಪರಮ ಬುದ್ಧಿವಂತಿಕೆಯಿಂದ ಕೂಡಿದ ಆ ದೇವರುಗಳ ಸದ್ಗುಣಗಳನ್ನು ಹೇಳಲು ಸಮರ್ಥನಾದವನು ಯಾರು? ಸಭೆಯು ಮೌನವಾಯಿತು. ಭೀಷ್ಮನ ಮಾತುಗಳಿಂದ ಮಂತ್ರಮುಗ್ಧರಾಯಿತು. ಅವರು ಕಾಲ ಮತ್ತು ಸ್ಥಳವನ್ನು ಮೀರಿದ ಪ್ರದೇಶಕ್ಕೆ ಸಾರಿಸಲ್ಪಟ್ಟಂತೆ ಅಲ್ಲಿ ಮಹೇಶ್ವರನ ಘನತೆ ಆಳ್ವಿಕೆ ನಡೆಸಿತು. ಭಗವಾನ್ ಶ್ರೀಕೃಷ್ಣನಾದ ವಾಸುದೇವನು ಭಕ್ತಿಯಿಂದ ಹೊಳೆಯುತ್ತಿರುವ ತನ್ನ ಕಣ್ಣುಗಳೊಂದಿಗೆ ತನ್ನ ಆಸನದಿಂದ ಎದ್ದನು. ನಾನು ಕೇವಲ ನಶ್ವರನಾಗಿದ್ದೇನೆ, ಆದರೂ ನಾನು ಮಹಾದೇವನ ವೈಭವವನ್ನು ನೋಡಲು ಆಶೀರ್ವದಿಸಲ್ಪಟ್ಟಿದ್ದೇನೆ. ಒಡಾರಿಯ ಹಿಮ್ಮೆಟ್ಟುವಿಕೆಯಲ್ಲಿನ ನನ್ನ ತಪಸ್ಸಿನಲ್ಲಿ ನಾನು ಅವನನ್ನು ನನ್ನ ಸ್ವಂತ ಕಣ್ಣುಗಳಿಂದ ನೋಡಿದೆನು ಎಂದು ಹೇಳಿದನು. ಭೀಷ್ಮನು ಸಮ್ಮತಿಸಿ ತಲೆಯಾಡಿಸಿದನು. ಓ ಮಗನೇ, ನಾರಾಯಣನೇ, ಡಿಸ್ಕಸ್ ಮತ್ತು ಗದೆಯನ್ನು ಹೊತ್ತವನು ಮಾತ್ರ ಮಹಾದೇವನನ್ನು ಗ್ರಹಿಸಬಲ್ಲನು. ಅವನು ಕ್ಷೀಣಗೊಳ್ಳದೆ ಇದ್ದಾನೆ. ದೈವಿಕ ಆಶೀರ್ವಾದಗಳ ಭವ್ಯವಾದ ಕ್ಷೇತ್ರದಲ್ಲಿ ಪರೋಪಕಾರಿ ಭಗವಾನ್ ಕೃಷ್ಣನು ಮಹಾನ್ ದೇವತೆಯ ಅನಂತ ಶಕ್ತಿ ಮತ್ತು ಪ್ರಕಾಶಮಾನತೆಯ ಮುಂದೆ ನಿಂತನು. ಅವನ ಹೃದಯವು ಸಂತೋಷದಿಂದ ತುಂಬಿ ತುಳುಕುತ್ತಿತ್ತು. ಪೂಜ್ಯ ಭಾವದಿಂದ ಸರ್ವಶಕ್ತನಿಂದ ಅತ್ಯುನ್ನತ ವರಗಳನ್ನು ಕೋರಿ ಅವನು ಈ ಮಾತುಗಳನ್ನು ಹೇಳಿದನು. ಸದ್ಗುಣದಲ್ಲಿ ದ್ವತೆ, ಯುದ್ಧದಲ್ಲಿ ವೈರಿಗಳ ಹತ್ಯೆ, ಅತ್ಯುನ್ನತ ಖ್ಯಾತಿ, ಶ್ರೇಷ್ಠ ಶಕ್ತಿ, ಯೋಗದ ಬರಿಜ್ಞ, ಭಕ್ತಿ, ನಿಮ್ಮ ಸಾಮೀಪ್ಯ ಮತ್ತು 100 ಮಕ್ಕಳ ಮೇಲೆ ಇವು ನಾನು ನಿಮ್ಮಿಂದ ಕೋರುತ್ತಿರುವ ವರಗಳು. ಕೃಷ್ಣನು ಮಾತನಾಡುತ್ತಿರುವಾಗ ಅವನ ಧ್ವನಿಯು ಆಕಾಶದಲ್ಲಿ ಪ್ರತಿಧ್ವನಿಸಿತು ಮತ್ತು ಮಹಾನ್ ದೇವತೆ ಶಂಕರನು ಅನುಮೋದನೆಯ ತಲೆಯೊಂದಿಗೆ ಪದಗಳನ್ನು ಪುನರಾವರ್ತಿಸಿದನು. ಸರ್ವನ ಸಲ್ಲಾತಿಗೆಂದು ಕರೆಯಲ್ಪಡುವ ಬ್ರಹ್ಮಾಂಡದ ತಾಯಿ ಉಮಾ ಕರುಣೆಯಿಂದ ತುಂಬಿದ ಆತ್ಮದಿಂದ ಭಗವಾನ್ ಕೃಷ್ಣನನ್ನು ನೋಡಿದಳು. ಪಾಪರಹಿತಳೇ, ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಅವಳ ಧ್ವನಿಯಲ್ಲಿ ಪ್ರಬಲನಾದ ಮಹಾದೇವನು ನಿನಗೆ ಸಾಂಬ ಎಂಬ ಮಗನನ್ನು ಕೊಟ್ಟಿದ್ದಾನೆ. ನೀನು ಆಯ್ಕೆ ಮಾಡಿದ 8 ವರಗಳನ್ನು ನನ್ನಿಂದ ತೆಗೆದುಕೊಳ್ಳಿ, ನಾನು ಅವುಗಳನ್ನು ನಿನಗೆ ಖಂಡಿತವಾಗಿ ನೀಡುತ್ತೇನೆ ಎಂದಳು. ಕೃಷ್ಣನು ತನ್ನ ತಲೆಯನ್ನು ನಮ್ರತೆಯಿಂದ ಬಾಗಿಸಿದನು. ಅವನಿಗೆ ದೊರೆತ ದೈವಿಕ ಆಶೀರ್ವಾದಗಳಿಗಾಗಿ ಅವರ ಹೃದಯವು ಕೃತಜ್ಞತೆಯಿಂದ ತುಂಬಿತ್ತು. ಅವನು ಮಾಗೆ ಈ ಮಾತುಗಳನ್ನು ಹೇಳಿದನು. ಬ್ರಾಹ್ಮಣರ ವಿರುದ್ಧ
ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನ್ನ ತಂದೆಯ ಅನುಗ್ರಹ, 100 ಪುತ್ರರು, ಅತ್ಯುನ್ನತ ಆನಂದಗಳು, ನನ್ನ ಕುಟುಂಬದ ಮೇಲಿನ ಪ್ರೀತಿ, ನನ್ನ ತಾಯಿಯ ಅನುಗ್ರಹ, ಶಾಂತಿ ಮತ್ತು ಶಾಂತಿಯ ಸಾಧನೆ ಮತ್ತು ಪ್ರತಿ ಕಾರ್ಯದಲ್ಲೂ ಬುದ್ಧಿವಂತಿಕೆಯ ಉತ್ತರವು ಆಶೀರ್ವಾದದ ಸೌಮ್ಯವಾದ ಸುರಿಮಳೆಯಂತೆ ಇತ್ತುವ. ಓ, ನೀನೇ ಆಕಾಶಕ್ಕೆ ಸಮಾನವಾದ ಪರಾಕ್ರಮ ಮತ್ತು ಶಕ್ತಿಯನ್ನು ಹೊಂದಿದ್ದೀಯಾ. ನಾನು ಎಂದಿಗೂ ಸುಳ್ಳನ್ನು ಹೇಳುವುದಿಲ್ಲ. ನಿನಗೆ 16,000 ಪತ್ನಿಯರು ಇರುತ್ತಾರೆ ಮತ್ತು ನಿನ್ನ ಮೇಲಿನ ಮತ್ತು ಅವರ ಮೇಲಿನ ಅವರ ಪ್ರೀತಿಯು ಅಪರಿಮಿತವಾಗಿರುತ್ತದೆ. ನಿನ್ನ ಎಲ್ಲ ಸಂಬಂಧಿಕರಿಂದ ನೀನು ಅತ್ಯುನ್ನತ ಪ್ರೀತಿಯನ್ನು ಪಡೆಯುವೆ. ನಿನ್ನ ದೇಹವೂ ಸಹ ಅತ್ಯಂತ ಸುಂದರವಾಗಿರುತ್ತದೆ ಮತ್ತು 7,000 ಅತಿಥಿಗಳು ಪ್ರತಿದಿನ ನಿನ್ನ ಅರಮನೆಯಲ್ಲಿ ಆಹಾರವನ್ನು ಸೇವಿಸುತ್ತಾರೆ. ಮಾತಾಡುತ್ತಿರುವಾಗ ಒಂದು ದಿವ್ಯ ಪ್ರಕಾಶವು ಭಗವಾನ್ ಕೃಷ್ಣನನ್ನು ಕವರಿಸಿತು. ಅವನಿಗೆ ಅಪಾರವಾದ ಆಶೀರ್ವಾದಗಳಿಂದ ತುಂಬಿತು. ಮಹಾನ್ ದೇವತೆ ಮತ್ತು ದೇವತೆಯಾದ ಶಂಕರ ಮತ್ತು ಉಮಾಕೃಷ್ಣನಿಗೆ ತಮ್ಮ ವರಗಳನ್ನು ನೀಡಿದರು. ತಮ್ಮ ಗಣಗಳೊಂದಿಗೆ ಆಕಾಶಕ್ಕೆ ಕಣ್ಮರೆಯಾಗಿ ಆಶ್ಚರ್ಯ ಮತ್ತು ಭಯದ ಹಾದಿಯನ್ನು ಬಿಟ್ಟು ಹೋದರು. ಭೀಮನ ಹಿರಿಯ ಸಹೋದರನಾದ ವಾಸುದೇವನು ಮಹಾಶಕ್ತಿಯುಳ್ಳ ಬ್ರಾಹ್ಮಣನಾದ ಉಪಮನ್ಯುವಿನ ಮುಂದೆ ನಿಂತು ಅವನ ದೈವಿಕ ಆಶೀರ್ವಾದಗಳ ಕಥೆಯನ್ನು ವಿವರಿಸಿದನು. ಹೀಗೆ ನನಗೆ ವರಗಳನ್ನು ನೀಡಿದ ನಂತರ ವಾಸುದೇವನು ದೇವರು ಮತ್ತು ದೇವತೆ ಇಬ್ಬರೂ ಅಲ್ಲಿ ಕಣ್ಮರೆಯಾದರು ಮತ್ತು ನಂತರ ಅವರ ಗಣಗಳೊಂದಿಗೆ ಕಣ್ಮರೆಯಾದರು ಎಂದು ಹೇಳಿದನು. ಉಪಮನ್ಯುವು ಗೌರವದಿಂದ ಆಲಿಸಿದನು. ಅವನ ಹೃದಯವು ಮಹಾನ್ ದೇವತೆ ಸರ್ವನಿಗೆ ಭಕ್ತಿಯಿಂದ ತುಂಬಿತ್ತು. ಅವನು ಈ ಮಾತುಗಳನ್ನು ಹೇಳಿದನು. ಸರ್ವನಿಗೆ ಸಮಾನವಾದ ಯಾವುದೇ ದೇವತೆ ಇಲ್ಲ. ಸರ್ವನಿಗೆ ಸಮಾನವಾದ ಅಂತ್ಯವಿಲ್ಲ ಅಥವಾ ಆಶ್ರಯವಿಲ್ಲ. ಇಷ್ಟು ಹೆಚ್ಚಿನ ಅಥವಾ ಹೆಚ್ಚಿನ ವರಗಳನ್ನು ನೀಡಲು ಯಾರೂ ಇಲ್ಲ. ಯುದ್ಧದಲ್ಲಿ ಅವನಿಗೆ ಸಮಾನವಾದವು ಯಾರೂ ಇಲ್ಲಂಪಮ್ಮನಿಯು ಮಾತನಾಡುವುದನ್ನು ಮುಗಿಸಿದಾಗ ಒಂದು ಪ್ರಜ್ಞೆ. ಕೃತ ಯುಗದ ಪ್ರಾಚೀನ ದಿನಗಳಲ್ಲಿ ತಂಡಿರೆಂಬ ಪೂಜ್ಯ ಋಷಿ ವಾಸಿಸುತ್ತಿದ್ದರು. ಅವರು ಮಹಾನ್ ದೇವರು ಶಿವನಿಗೆ ಅಸಲವಾದ ಭಕ್ತಿಗಾಗಿ ಪ್ರಸಿದ್ಧ ಆಗಿದ್ದರು. 10,000 ವರ್ಷಗಳ ಕಾಲ ತಂಡಿ ತನ್ನ ಹೃದಯ ಮತ್ತು ಮನಸ್ಸನ್ನು ಶುದ್ಧೀಕರಿಸಲು ಯೋಗದ ಶಕ್ತಿಯನ್ನು ಬಳಸಿಕೊಂಡು ದೈವಿಕ ಅಸ್ತಿತ್ವವನ್ನು ಧ್ಯಾನಿಸಿದರು. ಅವರ ಸಮರ್ಪಣೆ ಎಷ್ಟು ತೀವ್ರವಾಗಿತ್ತೆಂದರೆ ಅದು ಅಂತಿಮವಾಗಿ ಪರಮ ಆತ್ಮದ ಗಮನವನ್ನು ಸೆಳೆಯಿತು. ಒಂದು ದಿನ ತಾಂಡಿ ಚಿಂತನೆಯಲ್ಲಿ ಕುಳಿತಾಗ ಆತ ಇದ್ದಕ್ಕಿದ್ದಂತೆ ತನ್ನ ಮುಂದೆ ಶಿವನ ಭವ್ಯವಾದ ರೂಪವನ್ನು ನೋಡಿದನು. ಆಶ್ಚರ್ಯ ಮತ್ತು ವಿಸ್ಮಯದಿಂದ ತುಂಬಿದ ತಾಂಡಿ ಸ್ತೋತ್ರಗಳ ಸರಣಿಯಲ್ಲಿ ಭಗವಂತನನ್ನು ಸ್ತುತಿಸಲು ಪ್ರಾರಂಭಿಸಿದನು. ಆತನ ಸದ್ಗುಣಗಳು ಮತ್ತು ಗುಣಗಳನ್ನು ಶ್ಲಾಘಿಸಿದನು. ಆತ ಶಿವನನ್ನು ಅತ್ಯಂತ ಪವಿತ್ರ, ಎಲ್ಲಾ ಜೀವಿಗಳ ಆಶ್ರಯ ಮತ್ತು ಆಶೀರ್ವಾದ ನೀಡುವವನು ಎಂದು ಬಣ್ಣಿಸಿದನು. ಬ್ರಹ್ಮ, ವಿಷ್ಣು ಮತ್ತು ಇಂದ್ರ ಸೇರಿದಂತೆ ದೇವರುಗಳಿಗೂ ಸಹ ಶಿವನ ನಿಜವಾದ ಸ್ವರೂಪವನ್ನು ಗ್ರಹಿಸಲು ಸಾಧ್ಯವಾಗಲಿಲ್ಲ ಎಂದು ತಾಂಡಿ ಒಪ್ಪಿಕೊಂಡನು. ಭಗವಂತನ ಪ್ರಕಾಶಮಾನವಾದ ರೂಪವನ್ನು ನೋಡಿದಾಗ ಬ್ರಹ್ಮಾಂಡದಲ್ಲಿರುವ ಎಲ್ಲವೂ ತನ್ನಿಂದಲೇ ಹೊರಹೊಮ್ಮಿದೆ ಎಂದು ತಾಂಡಿ ಅರಿತುಕೊಂಡನು. ಶಿವನು ಎಲ್ಲಾ ಸೃಷ್ಟಿಗಳ ಮೂಲ ಮತ್ತು ಅವನ ಉಪಸ್ಥಿತಿಯು ಅಸ್ತಿತ್ವದ ಪ್ರತಿಯೊಂದು ಅಂಶದಲ್ಲೂ ವ್ಯಾಪಿಸಿದೆ ಎಂದು ಅವನು ನೋಡಿದನು. ಶಿವನು ಮಾನವನ ಗಳಿಕೆಯನ್ನು ಮೀರಿದ್ದಾನೆ ಎಂದು ಋಷಿ ಅರ್ಥ ಮಾಡಿಕೊಂಡನು. ಆದರೆ ಅದೇ ಸಮಯದಲ್ಲಿ ಅವನನ್ನು ಭಕ್ತಿ ಮತ್ತು ಸ್ವಯಂ ಶುದ್ಧೀಕರಣದ ಮೂಲಕ ತಿಳಿಯಬಹುದು. ಭಗವಂತನ ಮಹಿಮೆಯನ್ನು ನೋಡಿದಾಗ ತಾಂಡಿಯ ಹೃದಯವು ಕೃತಜ್ಞತೆಯಿಂದ ತುಂಬಿ ತುಳುಕಿತು. ಆತನು ಶಿವನನ್ನು ಸ್ವರ್ಗ ಮತ್ತು ವಿಮೋಚನೆಯ ದ್ವಾರವಾಗಿದ್ದಕ್ಕಾಗಿ, ಎಲ್ಲಾ ಜೀವಿಗಳಿಗೆ ಜೀವ ಉಸಿರಾಟವನ್ನು ನೀಡಿದ್ದಕ್ಕಾಗಿ ಮತ್ತು ಅವರ ಅಂತಿಮ ಗುರಿಯತ್ತ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ಹೊಗಳಿದನು. ಯೋಗ ಮತ್ತು ಧ್ಯಾನಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡವರಿಗೂ ಸಹ ಪರಮಾತ್ಮನನ್ನು ಸಂಪೂರ್ಣವಾಗಿ ಗ್ರಹಿಸಲು ಸಾಧ್ಯವಾಗಲಿಲ್ಲ ಎಂದು ಋಷಿ ಒಪ್ಪಿಕೊಂಡರು. ತಾಂಡಿ ಶಿವನ ರೂಪವನ್ನು ನೋಡುವುದನ್ನು ಮುಂದುವರೆಸಿದಾಗ ತನ್ನ ಮೇಲೆ ಆಳವಾದ ಶಾಂತಿ ಮತ್ತು ವಿಮೋಚನೆಯ ಭಾವವು ಹರಿಯಿತು ಎಂದು ಅವನು ಭಾವಿಸಿದನು. ತನ್ನ ಸ್ವಂತ ಭಕ್ತಿಯು
ಅಂತಿಮವಾಗಿ ತನ್ನನ್ನು ಜ್ಞಾನೋದಯದ ಹೊಸ್ತಿಲನ್ನು ತಲುಪಿಸಿದೆ ಎಂದು ಅವನು ಅರಿತುಕೊಂಡನು. ತನ್ನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರಿನೊಂದಿಗೆ ತಾಂಡಿ ತಾನು ಎಲ್ಲಾ ನೀತಿವಂತ ವ್ಯಕ್ತಿಗಳು ಬಯಸಿದ ಅಂತಿಮ ಗುರಿಯನ್ನು ಸಾಧಿಸಿದ್ದೇನೆ ಎಂದು ಘೋಷಿಸಿದನು. ಪರಮ ಭಗವಂತ